ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ RRB ಗ್ರೂಪ್ ಡಿ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೋರ್ಸ್ ಅನ್ನು ನಾನು ಇವತ್ತಿನ ಜೊತೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಇದು ಮುಂಬರ್ತಕ್ಕಂಥ RRB ಗ್ರೂಪ್ ಡಿ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಮೆಂಟಲ್ ಅಬಿಲಿಟಿ ಕೋರ್ಸ್ ಆಗಿದೆ. ಸೊ ರೀಸನಿಂಗ್ ಅಲ್ಲಿ ಟಾರ್ಗೆಟ್ ರೀಸನಿಂಗ್ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಟಾರ್ಗೆಟ್ ರೀಸನಿಂಗ್ ಇದು 15 ಡೇಸ್ ಒಂದು ಕೋರ್ಸ್ ಇದೆ. 15 ಡೇಸ್ ಕೋರ್ಸ್ ಅಲ್ಲಿ ರೈಟ್ ರೀ 15 ಡೇಸ್ ಕೋರ್ಸ್ ಅಲ್ಲಿ ಪ್ರತಿದಿನ 2 ಅಥವಾ 3 ಒಂದು ಟಾಪಿಕ್ ಗಳಂತೆ ನಾನು ಬೇಸಿಕ್ ಅನ್ನ ಹೇಳ್ತಾ ಎಕ್ಸಾಂಪಲ್ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೀವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಿ. ಇವತ್ತು ಅನಿವಾರ್ಯ ಕಾರಣದಿಂದ ಲೈವ್ ಕ್ಲಾಸ್ ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿದ್ರಿಂದಾಗಿ ತೆಗೆದುಕೊಳ್ಳಕ್ ಆಗ್ಲಿಲ್ಲ. ನಾಳೆ ನೆಟ್ವರ್ಕ್ ಇಶ್ಯೂ ಕ್ಲಿಯರ್ ಮಾಡ್ಕೊಂಡು ನಾನು ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಈಗ ರೆಕಾರ್ಡೆಡ್ ಕ್ಲಾಸ್ ಅನ್ನ ತಾವು ನೋಡ್ಬೋದು. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ RRB ಗ್ರೂಪ್ ಡಿ ಗೆ ಪ್ರತಿದಿನ ಸಂಜೆ 7:30 ರಿಂದ 8:30 ಯೂಟ್ಯೂಬ್ ಲೈವ್ ಕ್ಲಾಸ್ ಅನ್ನ ನಾನು ತೆಗೆದುಕೊಳ್ತಾ ಇರೋದ್ರಿಂದ ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ರಿ ಕೊನೆಯವರೆಗೆ ನೋಡಿ. ಈ ಒಂದು 15 ದಿನಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ರೀಸನಿಂಗ್ ಕೋರ್ಸು ನಿಮಗೆ 30ಕ್ಕೆ 30 ಮಾರ್ಕ್ಸ್ ತಂದು ಕೊಡ್ತಕ್ಕಂಥ ಕೋರ್ಸ್ ಆಗಿದೆ. ಈಗ ಡೈರೆಕ್ಷನ್ ಟೆಸ್ಟ್ ಬಗ್ಗೆ ನೋಡೋಣ. ಈಗ ಡೈರೆಕ್ಷನ್ ಟೆಸ್ಟ್ ಮೇಲೆ ನಮಗೆ ಕನಿಷ್ಠ 2 ರಿಂದ 3 ಅಂಕಗಳು ನಮಗೆ ಬರ್ತಾವೆ. ಎಷ್ಟ್ರಿ 2 ರಿಂದ 3 ಮಾರ್ಕ್ಸ್ ನಮಗೆ ಬರ್ತಾ ಇರೋದ್ರಿಂದ ಡೈರೆಕ್ಷನ್ ಟೆಸ್ಟ್ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿರ್ಬೇಕು. ಸೊ ಡೈರೆಕ್ಷನ್ ಟೆಸ್ಟ್ ಅಲ್ಲಿ ಮುಖ್ಯವಾಗಿ 4 ದಿಕ್ಕುಗಳು ಮುಖ್ಯ ದಿಕ್ಕುಗಳು ಇರ್ತವೆ. ಸೊ ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ ನಾರ್ತ್ ಉತ್ತರ ಅಂತ ಕರಿತೀವಿ. ಇದ್ರ ಅಪೋಸಿಟ್ ಕೆಳಗಿರೋದು ಯಾವ್ದಾಗಿರ್ತದೆ ದಕ್ಷಿಣ ಆಗಿರ್ತದೆ. ಇದ್ರ ರೈಟ್ ಸೈಡ್ ಇರೋದು ಏನಾಗಿರ್ತದ ಪೂರ್ವ ಆಗಿರ್ತದೆ. ಇದ್ರ ಎಡಕ್ಕಿರೋದು ಏನಾಗಿರ್ತದ ಪಶ್ಚಿಮ ಆಗಿರ್ತದೆ. ಇವು 4 ಮುಖ್ಯ ದಿಕ್ಕುಗಳು. ಇನ್ನು 4 ಉಪ ದಿಕ್ಕುಗಳು ಇರ್ತಾವ. ದಕ್ಷಿಣ ಮತ್ತು ಪೂರ್ವದ ನಡುವೆ ಇರತಕ್ಕಂಥ ದಿಕ್ಕಿಗೆ ಏನ್ ಕರಿತೀವಿ ಅಂದ್ರೆ ಆಗ್ನೇಯ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಇದಕ್ಕ ಸೌತ್ ಈಸ್ಟ್ ಅಂತ ಕರೀತಾರೆ. ರೈಟ್ ರೀ. ಆಮೇಲೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿರೋ ದಿಕ್ಕ ಏನಾಗಿರ್ತದ ನೈಋತ್ಯ ಆಗಿರ್ತದ. ಇದಕ್ಕೇನ್ ಕರೀತಾರ ಅಂದ್ರ ಸೌತ್ ವೆಸ್ಟ್ ಅಂತ ಕರೀತಾರ. ಸೊ ವೆಸ್ಟ್ ಮತ್ತು ನಾರ್ತ್ ನಡುವೆ ಇರ್ತಕ್ಕಂಥ ದಿಕ್ಕ ಏನಾಗಿರ್ತದ ನಾರ್ತ್ ವೆಸ್ಟ್ ಅಥವಾ ಇದಕ್ಕೇನ್ ಕರಿತೀವಿ ಅಂದ್ರೆ ವಾಯುವ್ಯ ಅಂತ ಕರೀತಾರೆ. ಸೊ ನಮಗೆ ಈ ಡೈರೆಕ್ಷನ್ ಗಳ ಕಾನ್ಸೆಪ್ಟ್ ಮೊದಲು ಕ್ಲಿಯರ್ ಇರಬೇಕು. ಅಂದಾಗ ನೀವು ಡೈರೆಕ್ಷನ್ ಮೇಲೆ ಬರ್ತಕ್ಕಂಥ ಯಾವುದೇ ಕ್ವಶನ್ಗೆ ವಿತಿನ್ ಟೈಮ್ ಅಲ್ಲಿ ಆನ್ಸರ್ ಮಾಡಬಹುದು. ಇದಕ್ಕೇನ್ ಕರಿತೀವಿ ಅಂದ್ರೆ ಈಶಾನ್ಯ ಅಂತ ಕರಿತೀವಿ. ಹಿಂಗ್ ಒಟ್ಟಾರೆ ದಿಕ್ಕುಗಳಲ್ಲಿ 4 ಮುಖ್ಯ ದಿಕ್ಕುಗಳು, 4 ಉಪ ದಿಕ್ಕುಗಳು, ಒಟ್ಟು ದಿಕ್ಕುಗಳು ಎಷ್ಟು ಅಂತಂದ್ರೆ 8 ದಿಕ್ಕುಗಳು. ಇದು ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಈಗ ನಾವು ಉತ್ತರಕ್ಕೆ ಮುಖ ಮಾಡಿ ನಿಂತಾಗ ನಮ್ಮ ಎಡಕ್ಕೆ ಇರೋ ದಿಕ್ಕು ಏನಾಗಿರ್ತದ ಲೆಫ್ಟಿಗೆ ಏನಾಗಿರ್ತದ ಅಂದ್ರೆ ಪಶ್ಚಿಮ ಅಂತ ಹೇಳ್ಬೇಕು. ಇಲ್ಲಿ ವಾಯುವ್ಯ ಅನ್ಬಾರ್ದು ನೀವು. ಯಾಕಂದ್ರೆ ಹಿಂಗ್ ಕಾರ್ನರ್ ಹೋದ್ರೆ ಅಷ್ಟೇ ಅದು ಏನಾಗಿರ್ತದ ವಾಯುವ್ಯ ಆಗಿರ್ತದ. ಕಂಪ್ಲೀಟ್ ಲೆಫ್ಟಿಗೆ ಅಡ್ಡಗೆರೆ ಇತ್ತಂದ್ರೆ ಈ ಉತ್ತರ ದಿಕ್ಕಿಗೆ ಸರಿಯಾಗಿ 90 ಡಿಗ್ರಿಯಲ್ಲಿ ಇದು ಕಾಣ್ತಾ ಇರೋದ್ರಿಂದ ಈ ಕಡೆ ಏನಾಗ್ಯದ ಪಶ್ಚಿಮ ಆಗ್ಯದ ಅಂತ ಹೇಳ್ಬೇಕು. ನೆಕ್ಸ್ಟ್ ಇದರ ಬಲಕ್ಕೆ ಬರೋ ದಿಕ್ಕು ಏನಾಗಿರ್ತದ ಪೂರ್ವ ಆಗಿರ್ತದ, ಈಸ್ಟ್ ಆಗಿರ್ತದ ಅಂತ ಹೇಳ್ತೀವಿ ನಾವು. ಅದೇ ರೀತಿ ನಾವು ಈಸ್ಟ್ ಸೈಡ್ ಫೇಸಿಂಗ್ ಮಾಡಿದೀವಿ ಅಂತಂದ್ರೆ ಈಸ್ಟ್ ಸೈಡ್ ಫೇಸಿಂಗ್ ಮಾಡಿದೀವಿ ಅಂದ್ರೆ ಈ ಕಡೆ ಲೆಫ್ಟ್ ಸೈಡ್ ಇರೋ ದಿಕ್ಕು ಏನಾಗಿರ್ತದ ನಾರ್ತ್ ಆಗಿರ್ತದ. ಈ ಕಡೆ ರೈಟ್ ಸೈಡ್ ಇರೋ ದಿಕ್ಕು ಏನಾಗಿರ್ತದ ಸೌತ್ ಆಗಿರ್ತದ. ಅದೇ ನಾವು ಸೌತ್ ಸೈಡ್ ಹಿಂಗ್ ಉಲ್ಟಾ ಫೇಸಿಂಗ್ ಮಾಡಿದ್ವಿ ಅಂದ್ರೆ ಈ ಕಡೆ ನಮ್ದು ಲೆಫ್ಟ್ ಆಗಿರ್ತದ, ಈ ಕಡೆ ನಮ್ದು ರೈಟ್ ಆಗಿರ್ತದ. ಲೆಫ್ಟ್ಗೆ ಯಾವ ದಿಕ್ಕದ್ರಿ ಈಸ್ಟ್ ಅದ ಪೂರ್ವ ಅದ. ರೈಟ್ ಯಾವ್ದು ದಿಕ್ಕದ ವೆಸ್ಟ್ ಪಶ್ಚಿಮ ದಿಕ್ಕದ. ಈಗ ಅದೇ ತರ ನಾವು ಪಶ್ಚಿಮಕ್ಕೆ ಹಿಂಗ್ ಮುಖ ಮಾಡಿ ನಿಂತ್ವಿ ಅಂತಂದ್ರೆ ಈ ಕಡೆ ನಮ್ದು ಏನಾಗಿರ್ತದ್ರಿ ರೈಟ್ ಸೈಡ್ ಏನಾಗಿರ್ತದ ನಾರ್ತ್ ಆಗಿರ್ತದ. ಲೆಫ್ಟ್ ಸೈಡ್ ಯಾವ ಡೈರೆಕ್ಷನ್ ಆಗಿರ್ತದ ಸೌತ್ ಆಗಿರ್ತದ. ಇಷ್ಟು ಪ್ರತಿ ದಿಕ್ಕಿನ ಎಡಬಲಗಳು ನಿಮ್ಗೆ ಗೊತ್ತಿರ್ಬೇಕು. ಈಗ ನಾವು ಉಪದಿಕ್ಕಿಂದ ನೋಡಿದ್ವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಆಗ್ನೇಯ ದಿಕ್ಕಿನ ಕಡೆ ನೀವು ಹಿಂಗ್ ಮುಖ ಮಾಡಿ ನಿಂತ್ರಿ ಅಂತ ಇಟ್ಕೋರಿ. ಆ ಕಡೆ ನಿಮ್ದು ಈ ಕಡೆ ಲೆಫ್ಟ್ ಆಗಿರ್ತದೆ, ಈ ಕಡೆ ರೈಟ್ ಆಗಿರ್ತದೆ. ರೈಟ್ ಅಂದ್ರೆ ಯಾವ ದಿಕ್ಕಿದು ನೈಋತ್ಯ ದಿಕ್ಕಾಗಿರ್ತದ. ಈ ಕಡೆ ಲೆಫ್ಟ್ ಅಂದ್ರೆ ಯಾವ ದಿಕ್ಕಾಗಿರ್ತದ ಈಶಾನ್ಯ ದಿಕ್ಕಾಗಿರ್ತದ. ಹಿಂಗ ಉಪದಿಕ್ಕುಗಳ ಎಡಬಲ ಯಾವಾಗ್ಲೂ ಉಪದಿಕ್ಕುಗಳಾಗಿದ್ರೆ ಮೇನ್ ಡೈರೆಕ್ಷನ್ ಲೆಫ್ಟ್ ರೈಟ್ ಯಾವಾಗ್ಲೂ ಏನಾಗಿರ್ತದೆ ಮೇನ್ ಡೈರೆಕ್ಷನ್ ಆಗಿರ್ತದೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ನಾರ್ತ್ ಇಂದ ನಾರ್ತ್ ಈಸ್ಟ್ ಎಷ್ಟು ಡಿಗ್ರಿ ಅದ್ರಿ ಇದು 45 ಡಿಗ್ರಿ ಅದ. ನಾರ್ತ್ ಇಂದ ಈಸ್ಟ್ ಏನಾಗಿರ್ತದ 90 ಡಿಗ್ರಿ ಇರ್ತದ. ನೋಡ್ರಿ ನಾರ್ತ್ ಇಂದ ಈ ಕಡೆ ಸೌತ್ ಈಸ್ಟ್ ಏನಾಗಿರ್ತದ 135 ಡಿಗ್ರಿ ಆಗಿರ್ತದ. ನಾರ್ತ್ ಇಂದ ಸೌತ್ ಏನಾಗಿರ್ತದ 180 ಡಿಗ್ರಿ ಆಗಿರ್ತದೆ. ಇಷ್ಟು ಬೇಸಿಕ್ ಕಾನ್ಸೆಪ್ಟ್ ಇತ್ತು ಅಂದ್ರೆ ಡೈರೆಕ್ಷನ್ ಟೆಸ್ಟ್ ನೀವು ರೆಡಿಯಾಗಿ ಬಿಡಿಸಬಹುದು. ಈಗ ಒಂದೊಂದು ಕ್ವಶನ್ ಅನ್ನು ನಾವು ನೋಡ್ತಾ ಹೋಗೋಣ. ನೋಡ್ರಿ ಒಬ್ಬ ವ್ಯಕ್ತಿ ಪೂರ್ವಕ್ಕೆ 3 ಕಿಲೋಮೀಟರ್ ನಡೆದು ನೋಡ್ರಿ ಈಗ ಏನ್ ಮಾಡ್ರಿ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ರಿ. ಸ್ಟಾರ್ಟಿಂಗ್ ಪಾಯಿಂಟ್ ಎ ಇರ್ಲಿ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ 3 ಕಿಲೋಮೀಟರ್ ನಡೆದು ಎ ಮ್ಯಾನ್ ವಾಕ್ಸ್ 3 ಕಿಲೋಮೀಟರ್ ಟುವಾರ್ಡ್ಸ್ ಈಸ್ಟ್. ದೆನ್ ನಂತರ ಉತ್ತರಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುವನು ವಾಕ್ಸ್ 2 ಕಿಲೋಮೀಟರ್ ಟುವಾರ್ಡ್ಸ್ ನಾರ್ತ್. ಉತ್ತರ ದಿಕ್ಕು ಮ್ಯಾಗದ. ಪುನಃ ಪೂರ್ವಕ್ಕೆ 2 ಕಿಲೋಮೀಟರ್ ನಡೆಯುವನು. ಪುನಃ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಹೋಗ್ತಾನ್ರಿ
2 ಕಿಲೋಮೀಟರ್ ಹೋಗ್ತಾನ, 2 ಕಿಲೋಮೀಟರ್. ನಂತರ ದಕ್ಷಿಣಕ್ಕೆ ಮುಖ ಮಾಡಿ 14 ಕಿಲೋಮೀಟರ್ ನಡೆಯುವನು ಅಂತದ. ದಕ್ಷಿಣಕ್ಕೆ ಅಂತ ಕ್ಲಿಯರ್ ಆಗಿ ಅಂದ್ರೆ ದಕ್ಷಿಣ ಯಾಕಡೆ ಇರ್ತದ್ರಿ, ಕೆಳಗಿರ್ತದ. ಇಲ್ಲಿ 2 ಕಿಲೋಮೀಟರ್ ಆಯ್ತು, ಇನ್ನ 12 ಕಿಲೋಮೀಟರ್ದಷ್ಟು ಎಕ್ಸ್ಟ್ರಾ ಕೆಳಗೆ ಬರಬೇಕು. ಇಲ್ಲಿ ಬಂದ ಅಂದ್ರ ಈಗ ಇಲ್ಲಿ ಬಂದು ನಿಂತು ಫೈನಲ್ ಇದು ರೈಟ್ ರೀ. ಇಷ್ಟು ನಿಮ್ ಡೈಗ್ರಾಮ್ ರೆಡಿ ಆಗಿರ್ಬೇಕು. ಈಗ ಅವನು ಆರಂಭ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡ್ರಿ. ಆರಂಭ ಸ್ಥಾನ ಇಲ್ಲದ, ಎ ಜಾಗದೊಳಗದ, ಅವ ನಿಂತಿರೋ ಜಾಗ ಇಲ್ಲದ. ಸೊ ಹೌ ಫಾರ್ ಈಸಿ ನೌ ಫ್ರಾಮ್ ಸ್ಟಾರ್ಟಿಂಗ್ ಪಾಯಿಂಟ್, ಈ ಡಿಸ್ಟೆನ್ಸ್ ನೋಡ್ಬೇಕು. ಈಗ ನೀವು ಈ ಡಿಸ್ಟೆನ್ಸ್ ನೋಡ್ಬೇಕಂದ್ರೆ ಇದು ಏನ್ ಬರ್ತದ, ಪೈಥಾಗೋರಸ್ ಥಿಯರಮ್ ಅಂತ ಬರ್ತದ. RRB ಗ್ರೂಪ್ ಡಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಪೈಥಾಗೋರಸ್ ಥಿಯರಮ್ ಒಳಗೆ ಏನ್ ಹೇಳ್ತೀವಿ ನಾವು, ಇಲ್ಲಿ AC ಸ್ಕ್ವೇರ್ ಇಸ್ ಇಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಹಂಗಂದ್ರೆ ಇಲ್ಲಿ 90 ಡಿಗ್ರಿ ಫಾರ್ಮೇಶನ್ ಆಗಿರ್ಬೇಕು. ಇದ್ರಾಗ 90 ಡಿಗ್ರಿ ಆಗ್ತದ ನೋಡ್ರಿ. ಇಲ್ಲಿ 3 ಕಿಲೋಮೀಟರ್ ಅದ, ಇಲ್ಲಿ ಮ್ಯಾಗ ಎಷ್ಟದ, ಇಲ್ಲಿ 2 ಕಿಲೋಮೀಟರ್ ಇರ್ತದ. ಟೋಟಲ್ ಎಷ್ಟಾಯ್ತು, ಇದು 5 ಕಿಲೋಮೀಟರ್ ಅದ. ಈ ಕಡೆ 3, ಈ ಕಡೆ 2 ಕಿಲೋಮೀಟರ್. ಇದು ಟೋಟಲ್ 14 ಕಿಲೋಮೀಟರ್ ಅದ್ರಿ. ಇದ್ರ ಒಳಗೆ ಎಷ್ಟು ಕಿಲೋಮೀಟರ್ ಅದ, ಇದು 12 ಕಿಲೋಮೀಟರ್ ಹೋಯ್ತದೆ. ಯಾಕಂದ್ರೆ ಇಲ್ಲಿ 2 ಕಿಲೋಮೀಟರ್ ಹೋಗ್ತದೆ. ಇದು 2 ಕಿಲೋಮೀಟರ್ ಹೋಯ್ತು ಅಂದ್ರೆ ಇಲ್ಲಿ ಎಷ್ಟು ಉಳಿತು, 12 ಕಿಲೋಮೀಟರ್ ಹೋಯ್ತು. ಅಂದ್ರ ಇದು ಬೇಸ್ ಒಂದು 5 ಕಿಲೋಮೀಟರ್ ಅದ, ಒಂದು 12 ಕಿಲೋಮೀಟರ್ ಅದ. ಹಂಗಂದ್ರೆ AC ಎಷ್ಟು ಇರ್ತದ, ನಾವ್ ಹಿಂಗ್ ನೋಡ್ಬೇಕು ಇದನ್ನ. AB ಸ್ಕ್ವೇರ್ ಇಸ್ AC ಸ್ಕ್ವೇರ್ ಇಸ್ ಇಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನೋಡ್ರಿ, ಇದನ್ನ AC ಕೇಳಿದ್ರಂದ್ರೆ AB ಪ್ಲಸ್ BC ಕೊಟ್ಟಿರ್ತಾರ ಅವರು. 2 ಸೈಡ್ ಕೊಟ್ಟು 1 ಸೈಡ್ ಕೇಳಿರ್ತಾರೆ ನಿಮ್ಗೆ. ಈಗ ಇದನ್ನ ಕೇಳ್ಯಾರ. AC ಸ್ಕ್ವೇರ್ ಇಸ್ ಇಕ್ವಲ್ ಟು ಫಾರ್ಮುಲಾ ಏನದ್ರಿ, AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಇದೆ. AB ಸ್ಕ್ವೇರ್ ಇಸ್ ಇಕ್ವಲ್ ಟು ಎಷ್ಟದ ನೋಡ್ರಿ, AB 3 ಪ್ಲಸ್ 2 5 ಸ್ಕ್ವೇರ್ ಪ್ಲಸ್ BC ಎಷ್ಟದ್ರಿ 12 ಸ್ಕ್ವೇರ್ ಅದು. ಸೊ 5 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 25. 12 ಸ್ಕ್ವೇರ್ ಅಂದ್ರೆ 144. ಎರಡು ಕೂಡಿ 169. ಇದ್ರ ಸ್ಕ್ವೇರ್ ಇಡ್ ತೆಗೆದ್ವಿ ಅಂದ್ರೆ ಆನ್ಸರ್ ಎಷ್ಟಾಯ್ತು ನಮ್ದು, 13 ಆಗ್ತದ. ಸೊ ಆನ್ಸರ್ ನಮ್ದು ಏನಾಯ್ತು ಈಗ, ಇದು 13 ಕಿಲೋಮೀಟರ್. ಕ್ಲಿಯರ್ ಆಯ್ತಾ ಈಗ ಇದನ್ನ. ಸೊ ಈ ತರ ನೀವೇನ್ ಮಾಡ್ಬೇಕು, ಕ್ವಶನ್ ಅನ್ನ ಅಟೆಂಡ್ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಒಂದು ಸ್ಥಾನದಿಂದ ಹೊರಟ ರಾಜು ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುವನು. ನೋಡ್ರಿ, ಈಗ ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಕೊಡೋಣ. ಯಾವಾಗ್ಲೂ ಇದೇ ಕ್ವಶನ್. ಸ್ಟಾರ್ಟಿಂಗ್ ಪಾಯಿಂಟ್ ಏನಂದ್ರೆ ನಿಮ್ದೇನ್ ಮೇನ್ ಡೈಗ್ರಾಮ್ ಇರ್ತಲ್ಲ ಅದ್ರೊಳಗಿನ ಸೆಂಟರ್ ಪಾಯಿಂಟ್. ಇದಕ್ಕೆ ನಾವ್ ಏನ್ ಕೊಡ್ರಿ, ಎ ಅಂತ ಕೊಡ್ಬೇಕು ನೀವು ಇದನ್ನ, ರೈಟ್ ರೀ. ಸೊ ಇದು ಎ ಸೆಂಟರ್ ಪಾಯಿಂಟ್ ಇದು. ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು, ಉತ್ತರಕ್ಕೆ 5 ಕಿಲೋಮೀಟರ್ ಹಾಕ್ರಿ, ಡೈಗ್ರಾಮ್ ಹಾಕ್ರಿ. ನಂತರ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುವನು. ಟರ್ನ್ ಲೆಫ್ಟ್, ವಾಕ್ 4 ಕಿಲೋಮೀಟರ್. ಅಲ್ಲಿಂದ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುವನು. ಮತ್ತೀಗ ಎಡಕ್ಕೆ ಅಂದ್ರೆ ಪಶ್ಚಿಮದ ಎಡ ಯಾವ್ದಾಗಿರ್ತದ, ದಕ್ಷಿಣ ಆಗಿರ್ತದೆ. ಇಲ್ಲಿ ನೀವು ಗೆರೆ ಹಾಕುವಾಗ ಇದು ಎಷ್ಟು ಕಿಲೋಮೀಟರ್ ಅದ್ರಿ, 5 ಕಿಲೋಮೀಟರ್ ಅಂದ್ರೆ ಇದನ್ನು 5 ಕಿಲೋಮೀಟರ್ ಅಂದ್ರೆ ಇವೆರಡು ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಇದು, ರೈಟ್ ರೀ. ನಂತರ ಬಲಕ್ಕೆ ತಿರುಗಿ ನಡೆಯುತ್ತಾನೆ. ಮತ್ತೆ ಇಲ್ಲಿ ದಕ್ಷಿಣ ಮುಖ ಮಾಡ್ಯಾನಿಗವ. ದಕ್ಷಿಣದ ಬಲ ಯಾವ್ದಾಗಿರ್ತದ್ರಿ, ಪಶ್ಚಿಮ ಆಗಿರ್ತದ. ಈ ಕಡೆ ಹೊಂಟಿಗವ ಈಗ. ಹಂಗಂದ್ರೆ ಇದು ಯಾವ ದಿಕ್ಕಾಗಿರ್ತದ ನೋಡ್ರಿ, ಯಾವ ದಿಕ್ಕಾಗ್ತದ ಇದು, ನಿಮ್ ಲೆಫ್ಟ್ ಅಂದ್ರೆ ಯಾವಾಗ್ಲೂ ಯಾವ ದಿಕ್ಕಾಗಿರ್ತದ, ಪಶ್ಚಿಮ ದಿಕ್ಕಾಗಿರ್ತದ. ನೆಕ್ಸ್ಟ್, ಅನಿಲನು ಪಶ್ಚಿಮಕ್ಕೆ 1 ಕಿಲೋಮೀಟರ್ ನಡೆದು. ನೋಡ್ರಿ, ಅನಿಲ್ ಏನ್ ಮಾಡ್ತಾನ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅದ್ರಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಎ ಕೊಡ್ರಿ. ಅನಿಲನು ಪಶ್ಚಿಮಕ್ಕೆ 1 ಕಿಲೋಮೀಟರ್ ನಡೆದು 1 ಕಿಲೋಮೀಟರ್ ಬರ್ತಾನೆ ಈಗ ಇಲ್ಲಿ, ಸರಿನಾ. ನಂತರ 180 ಡಿಗ್ರಿ ತಿರುಗಿ ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ನೋಡ್ರಿ, ಇಲ್ಲಿಂದ ದಿನ ಕಂಟಿನ್ಯೂ ತಿಳ್ಕೊಬೇಕು ನೀವು ಇದನ್ನ. ಇದ್ರ 180 ಡಿಗ್ರಿ ತಿರುಗಿ ಅಂತಂದ್ರೆ ನೋಡ್ರಿ, ಈ ಕಡೆ ಪಶ್ಚಿಮಕ್ಕಿದ್ದಾವ, ಹಿಂಗ್ ತಿರುಗದ ಅಂದ್ರ ಉತ್ತರಕ್ಕೆ ತಿರುಗದ ಅಂದ್ರೆ ಎಷ್ಟಾಗಿರ್ತದ, 90 ಡಿಗ್ರಿ ಆಗಿರ್ತದ. ಇದು ಹಿಂಗ್ ತಿರುಗದ ಅಂದ್ರೆ 90 ಡಿಗ್ರಿ. ಮತ್ ಇನ್ನ 90 ಡಿಗ್ರಿ ಅಂದ್ರೆ ಹೊಳ್ಳಿ ನಿಂತಿಗವ. ಈ ಕಡೆ ಹೋದವ, ಈ ಕಡೆ ಹೋದವ ಏನಾಗ್ಯಾನ, ಈ ಕಡೆ ಹೊಳ್ಳಿ ನಿಂತಾನ. ಈಗ ಹೊಳ್ಳಿ ನಿಂತು ಎಷ್ಟು ಕಿಲೋಮೀಟರ್ ಹೋಗ್ತಾನ್ರಿ, ಅರ್ಧ ಕಿಲೋಮೀಟರ್ ನಡೆಯುತ್ತಾನೆ. ಇಲ್ಲಿ ಬಂದೀಗವ, ರೈಟ್ ರೀ. ಹಿಂಗ್ ರಿಟರ್ನ್ ಬಂದೀಗ ಅರ್ಧ ಕಿಲೋಮೀಟರ್. ನಂತರ ಬಲಕ್ಕೆ ತಿರುಗಿ 90 ಡಿಗ್ರಿ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಪಶ್ಚಿಮಕ್ಕೆ ಹೋಗಿದ್ದ 180 ಡಿಗ್ರಿ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಇದು. ಉತ್ತರಕ್ಕೆ ಮುಖ, ಪೂರ್ವಕ್ಕೆ ಮುಖ ಮಾಡ್ದ. ದೆನ್ ಈ ಟರ್ನ್ಸ್ 90 ಡಿಗ್ರಿ ಇಸ್ ರೈಟ್, ವಾಕ್ಸ್ 1 ಕಿಲೋಮೀಟರ್. ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತಿಲ್ಲಿ ಏನಾಗ್ತಾನ, ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ಬರ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ, ಆನ್ಸರ್ ಯಾವ್ದು ನೋಡ್ರಿ, ಇದು ದಕ್ಷಿಣ ದಿಕ್ಕು. ಆನ್ಸರ್ ಯಾವ್ದದ, ದಕ್ಷಿಣ ದಿಕ್ಕದ. ಸೊ ಈ ತರ ನೀವು ಇದನ್ನ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಒಂದು ದಿನ ಬೆಳಿಗ್ಗೆ ಉದಯ್, RRB ಗ್ರೂಪ್ ಡಿ ಕ್ವಶನ್ ಇದು. ಒಂದು ದಿನ ಬೆಳಿಗ್ಗೆ ಉದಯ್ ಮತ್ತು ವಿಶಾಲ್ ಕ್ರಾಸಿಂಗ್ ನಲ್ಲಿ ಮುಖಾಮುಖಿ ಮಾಡುತ್ತಾರೆ. ನೋಡ್ರಿ, ಒಂದ್ ಕಡೆ ಕ್ರಾಸಿಂಗ್ ಅದಿದು, ರೈಟ್ ರೀ.
ಒಂದು ಕ್ರಾಸಿಂಗ್ ಸೆಂಟರ್ದೊಳಗ ಇಬ್ರು ಬರ್ತಾರೆ. ಈಗ ಇಲ್ಲಿ ಬಂದು ಏನಾಗ್ತದೆ, ಒಬ್ರಿಗೊಬ್ರು ಅಪೋಸಿಟ್ ಬರ್ತಾರೆ ಹಿಂಗೆ, ಸರಿನಾ? ಒಂದು ವೇಳೆ ವಿಶಾಲ್ ನೆರಳು ನಿಖರವಾಗಿ ಉದಯನ ಎಡಭಾಗದಲ್ಲಿದ್ದರೆ, ನೋಡ್ರಿ ಬೆಳಿಗ್ಗೆ ಬರಕತ್ತಾರಂದ್ರ ಸೂರ್ಯ ಯಾವ ಕಡೆ ಇರ್ತಾನಿವ? ಸೂರ್ಯ ಪೂರ್ವದ ಕಡೆ ಇರ್ತಾನೆ. ಈಗ ರೈಟ್ ರೀ, ಇಲ್ಲಿ ಸನ್ ಇರ್ತಾನೆ. ಓಕೆ, ಉದಯ್ ಮತ್ತು ವಿಶಾಲ್ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ. ನೆರಳು ಏನಾಗಿದೆ, ಎಡಭಾಗದಲ್ಲಿ ಬಿದ್ದಿದೆ ಅಂತ ಹೇಳ್ಯಾರ. ಉದಯ್ ಮತ್ತು ವಿಶಾಲ್ ಎದುರು ಬದ್ರು ನಿಂತಾರೆ. ಈಗ ಎಡಭಾಗದಲ್ಲಿ ನೆರಳು ಬೀಳ್ಬೇಕಂದ್ರ ಈ ಕಡೆ ಒಬ್ಬ ನಿಂದಿರ್ಬೇಕು. ರೈಟ್ ರೀ, ಹಿಂಗ್ ನಿಂದಿರ್ಬೇಕು ಅವರು. ಒಂದ್ ವೇಳೆ ಹಿಂಗ್ ನಿಂತ್ರಂದ್ರೆ ನೆರಳು ಏನಾಗ್ತದೆ ಹೇಳ್ರಿ, ಅದು ಇವನ್ ಕಾಲಾಗ ಮುಂದ್ ಬೀಳ್ತದ, ಇವನ್ ನೆರಳ ಇವನ್ ಕಾಲಾಗ ಹಿಂದ್ ಬೀಳ್ತದ. ಅವರು ಹಿಂಡ್ಸ್ ಏನ್ ಕೊಟ್ಟಾರ ನಿಮ್ಗ? ಮುಂದೆ ಹಿಂದೆ ಅಂತ ಕೊಟ್ಟಿಲ್ಲ, ಏನ್ ಕೊಟ್ಟಾರ? ಎಡಬಲ ಅಂತ ಕೊಟ್ಟಾರ. ನೋಡ್ರಿ, ವಿಶಾಲನ ನೆರಳು ಉದಯನ ಎಡಭಾಗದಲ್ಲಿದೆ. ವಿಶಾಲನ ನೆರಳು ಉದಯನ ಎಡಭಾಗದಲ್ಲಿದೆ ಅಂತಂದ್ರೆ ಇಲ್ಲಿ ಏನಾಗಿರ್ಬೇಕು, ಇಲ್ಲಿ ನಿಂತ ಒಂದು ನೆರಳು ಏನಾಗಿರ್ತದ, ಈ ಕಡೆ ಬಿದ್ದಿರ್ತದ. ರೈಟ್ ರೀ, ಇಲ್ಲಿ ನಿಂತ ಒಂದು ನೆರಳು ಏನಾಗಿರ್ತದ, ಈ ಕಡೆ ಬಿದ್ದಿರ್ತದ. ಹಂಗಂದ್ರ ಇಲ್ಲಿ ನಿಂತವ್ರಿಗೆ, ಕೆಳಗಿದ್ದವ್ರಿಗೆ ಎರಡು ನೆರಳಿಗೆ ಏನಾಗಿರ್ತಾವ, ಲೆಫ್ಟಿಗೆ ಆಗಿರ್ತಾವು. ಮ್ಯಾಗ ಇದ್ದವ್ರಿಗೆ ಎರಡು ನೆರಳುಗಳು ಏನಾಗಿರ್ತಾವು, ಸೌತ್ಗೆ ಅದ. ನಾವು ಸೌತಿಗೆ ಫೇಸಿಂಗ್ ಮಾಡ್ಯಾನಂದ್ರೆ ಈ ಕಡೆ ಇದು ರೈಟ್ ಆಗ್ತದ, ಈ ಕಡೆ ಇದು ಲೆಫ್ಟ್ ಆಗ್ತದ. ಇವನಿಗೆ ಏನಾಗಿರ್ತದ, ಇದು ಲೆಫ್ಟ್ ಆಗಿರ್ತದ, ಇದು ರೈಟ್ ಆಗಿರ್ತದ. ಹೌದ್ರಿ, ವಿಶಾಲ ನೆರಳು ಉದಯನ ಎಡಭಾಗದಲ್ಲಿ ಬಿದ್ದಿದೆ ಅಂದ್ರೆ ಇಲ್ಲಿ ಯಾರು ಬರ್ಬೇಕಿದು? ಇದು ಉದಯ್ ಬರ್ಬೇಕಿಲ್ಲಿ. ಇಲ್ಲಿ ಉದಯ್ ಇರ್ಬೇಕು, ಇಲ್ಲಿ ಯಾರು ಇರ್ಬೇಕು? ವಿಶಾಲ್ ಇರ್ಬೇಕು. ವಿಶಾಲ ನೆರಳು ಏನಾಗಿದೆ ನೋಡ್ರಿ, ಇಲ್ಲಿ ಕೆಳಗೆ ಉದಯ್ ಅದಾನ. ಈಗ ಉದಯನಿಂದ ಲೆಫ್ಟ್ ಸೈಡ್ ಐತಿ ಅಂತ ಅರ್ಥ. ಹಾಗಾದ್ರೆ ಉದಯ್ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂದ್ರೆ ಉದಯ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಾನ. ಇವ ವಿಶಾಲ್ ಏನಾಗ್ಯಾನ, ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಯಾನ ಅಂತ ಅರ್ಥ. ರೈಟ್ ರೀ, ಆನ್ಸರ್ ಈಗ ಯಾವ್ದಿದು? ಉದಯ್ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂದ್ರೆ ಉದಯ್ ಮ್ಯಾಗ್ ಮಾಡಿ ನಿಂತಾನ. ಅದಕ್ಕೆ ನಿಮ್ಮ ಆನ್ಸರ್ ಯಾವ್ದಾಗ್ತದೆ ಇಲ್ಲಿ? ಉತ್ತರ ದಿಕ್ಕು. ಸರಿನಾ ಇದು? ಎಸ್. ನೆಕ್ಸ್ಟ್ ಪ್ರಾಬ್ಲಮ್, ವೈ ಎಂಬುದು ಎಕ್ಸ್ ನ ಪೂರ್ವದಲ್ಲಿದೆ. ಇದೊಂದು RRB ಗ್ರೂಪ್ ಡಿ ಕ್ವಶನ್ ನೋಡ್ರಿ. ಇದು ಪ್ರೀವಿಯಸ್ ಇಯರ್ RRB ಗ್ರೂಪ್ ಡಿ ಕ್ವಶನ್ ಇದು. ಸೊ ಇಲ್ಲೇನಾಗಿದೆ, ವೈ ಎಂಬುದು ಎಕ್ಸ್ ನ ಪೂರ್ವದಲ್ಲಿದೆ ಅಂದ್ರೆ ಮೊದಲೇನ್ ಬರೀಬೇಕು ನೀವು ಇಲ್ಲಿ? ಎಕ್ಸ್ ನ ಪ್ಲೇಸ್ ಬರೀರಿ, ಇದನ್ನು ಎಕ್ಸ್ ನ ಜಾಗ ಇದು ಅದ. ಆದ್ರ ವೈ ಎಂಬುದು ಎಕ್ಸ್ ನ ಪೂರ್ವದಲ್ಲಿದೆ. ಎಕ್ಸ್ ಇಲ್ಲಿ ಬರೋದು, ಈ ಕಡೆ ವೈ ಬರೀರಿ. ಎಕ್ಸ್ ನ ಪೂರ್ವದಲ್ಲಿ ವೈ ಅದ, ಅದು ಜಡ್ ನ ಉತ್ತರದಲ್ಲಿದೆ. ನೋಡ್ರಿ, ವೈ ಎಂಬುದು ಎಕ್ಸ್ ನ ಪೂರ್ವದಲ್ಲಿದೆ ಮತ್ತು ಜಡ್ ನ ಉತ್ತರದಲ್ಲಿದೆ. ಇಲ್ಲಿ ಕೆಳಗೆ ಜಡ್ ಅದ, ಜಡ್ ನಾರ್ತ್ ಏನದ, ವೈ ಅದ. ನೋಡ್ರಿ, ವೈ ಎಂಬುದು ಎಕ್ಸ್ ನ ಪೂರ್ವದಲ್ಲಿದೆ ಮತ್ತು ಜಡ್ ನ ಉತ್ತರದಲ್ಲಿದೆ. ಈ ಕಡೆ ನೋಡಿದ್ರೆ ಪೂರ್ವದ, ಈ ಕಡೆ ನೋಡಿದ್ರೆ ಉತ್ತರದಲ್ಲಿದೆ. ಒಂದು ವೇಳೆ ಜಡ್ ದಕ್ಷಿಣದಲ್ಲಿ ಪಿ ಇದ್ದರೆ, ನೋಡ್ರಿ ಜಡ್ ನ ದಕ್ಷಿಣದಲ್ಲಿ ಪಿ ಇದ್ದರೆ, ಜಡ್ ನ ದಕ್ಷಿಣದಲ್ಲಿ ಪಿ ಇದ್ದರೆ ಆಗ ವಾಯ್ ಯಾವ ದಿಕ್ಕಿನಲ್ಲಿ ಪಿ ಇದ್ದಾನೆ? ವಾಯ್ ಯಾವ ದಿಕ್ಕಿನಲ್ಲಿ ಪಿ ಇದ್ದಾನೆ ರೀ? ದಕ್ಷಿಣ ದಿಕ್ಕಿನಲ್ಲಿ ಪಿ ಇದ್ದಾನೆ. ರೈಟ್ರಿ, ವಾಯ್ನ ಯಾವ ದಿಕ್ಕಿನಲ್ಲಿ ಪಿ ಇದ್ದಾನ್ರಿ? ದಕ್ಷಿಣ ದಿಕ್ಕಿನಲ್ಲಿ ಪಿ ಇದ್ದಾನೆ. ಆನ್ಸರ್ ಯಾವ್ದು ನಮ್ದಿಲ್ಲಿ? ದಕ್ಷಿಣ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಬ್ಬ ವ್ಯಕ್ತಿ ದಕ್ಷಿಣ ಕಡೆಗೆ 5 ಕಿಲೋಮೀಟರ್ ನಡೆಯುತ್ತಾನೆ ಮತ್ತು ಬಲಕ್ಕೆ ತಿರುಗುತ್ತಾನೆ. ನೋಡ್ರಿ, ಈಗ ಏನ್ ಮಾಡ್ರಿ, ಮತ್ತೆ ಕ್ವಶನ್. ಒಬ್ಬ ವ್ಯಕ್ತಿ ಸ್ಟಾರ್ಟಿಂಗ್ ಪಾಯಿಂಟ್, ಒಬ್ಬ ವ್ಯಕ್ತಿ ದಕ್ಷಿಣಕ್ಕೆ 5 ಕಿಲೋಮೀಟರ್ ನಡೆಯುತ್ತಾನೆ, 5 ಕಿಲೋಮೀಟರ್. ನಂತರ ಬಲಕ್ಕೆ ತಿರುಗುತ್ತಾನೆ ಅಂದ್ರೆ ದಕ್ಷಿಣದ ಬಲ ಏನಾಗಿರ್ತದೆ ಹೇಳ್ರಿ? ಪಶ್ಚಿಮ ಆಗಿರ್ತದೆ. ಬಲಕ್ಕೆ ತಿರುಗಿ ಎಷ್ಟು ಹೋಗ್ತಾನ? 3 ಕಿಲೋಮೀಟರ್ ನಡೆದ ನಂತರ 3 ಕಿಲೋಮೀಟರ್ ನಡೆಯುತ್ತಾನೆ. ಆತ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೆಯುತ್ತಾನೆ. ಈಗ ಪಶ್ಚಿಮದ ಎಡ ಏನಾಗ್ತದ? ದಕ್ಷಿಣ. ಇಲ್ಲಿ ಎಷ್ಟು ಹೋಗ್ತಾನ್ರಿ? 5 ಕಿಲೋಮೀಟರ್ ಹೋಗ್ತಾನ. ಹಾಗಾದ್ರೆ ಆರಂಭ ಸ್ಥಳದಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ನೋಡ್ರಿ, ಅವ ನಿಂತಿರೋ ಜಾಗ ಇಲ್ಲದ. ರೈಟ್ ರೀ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲದ ಅಂದ್ರೆ ಹಿಂಗ್ ಕಾರ್ನರ್ ಅನ್ನಂಗ ಐತಲ್ಲ. ಇದು ಕಾರ್ನರ್ ಅಂದ್ರೆ ಯಾವ ಡೈರೆಕ್ಷನ್? ಈ ಕಡೆ ಈಶಾನ್ಯ ದಿಕ್ಕು. ಆನ್ಸರ್ ಏನದು ನಮ್ದಿದು? ಈಶಾನ್ಯ ದಿಕ್ಕು. ಆನ್ಸರ್ ಸಿ, ಈಶಾನ್ಯ ದಿಕ್ಕು ಆಗ್ತದೆ. ಕ್ಲಿಯರ್ ಆಯ್ತಲ್ರಿ ಇದು? ಸೊ ಈ ತರ ನೀವು ಏನ್ ಮಾಡ್ಬೇಕು, ಈ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ಬೇಕು. ರಶೀಕ್ ಉತ್ತರ ಕಡೆಗೆ 20 ಮೀಟರ್ ನಡೆಯುತ್ತಾನೆ. ಈಗ ಏನ್ ಮಾಡ್ರಿ, ಒಂದು ಪಾಯಿಂಟ್ ಹಾಕ್ರಿ. SSC ಕ್ವಶನ್ ಇದು. ಇಲ್ಲಿಂದ ಹಾಕ್ರಿ ಸ್ಟಾರ್ಟಿಂಗ್ ಪಾಯಿಂಟ್. ಉತ್ತರಕ್ಕೆ ಎಷ್ಟು ಮಾಡ್ತಾನ್ರಿ? 20 ಮೀಟರ್ ಹೋಗುತ್ತಾನೆ, 20 ಮೀಟರ್. ನಂತರ ಬಲಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ಬಲಕ್ಕೆ ತಿರುಗಿ ಎಷ್ಟ್ರಿ? 30 ಮೀಟರ್ ನಡೆಯುತ್ತಾನೆ. ಆತ ಮತ್ತೆ ಬಲಕ್ಕೆ ತಿರುಗಿ 35 ಮೀಟರ್ ನಡೆಯುತ್ತಾನೆ. ಅಂದ್ರೆ ಇಲ್ಲಿ ಆಲ್ರೆಡಿ 20 ಮೀಟರ್ ಐತಿ. ಈಗ ಇದ್ರ ಕೆಳಗೆ ಏನಾಗಬೇಕು? 30 ಮೀಟರ್, 35 ಮೀಟರ್ ನಡೆಯುತ್ತಾನೆ. 35 ಮೀಟರ್ ಅಂದ್ರೆ
ಎಕ್ಸ್ಟ್ರಾ ಇಲ್ಲಿ 20 ಮೀಟರ್ ಹೋಯ್ತಂದ್ರೆ ಇನ್ನ ಕೆಳಗೆ ಎಷ್ಟು ಬೇಕ್ರಿ? ಒಂದು ಈ ಕಡೆ 15 ಮೀಟರ್ ಹೋಯ್ತು, ಇಲ್ಲಿ 20 ಮೀಟರ್ ಅದ ಅಂದ್ರೆ ಕೆಳಗೆ ಎಕ್ಸ್ಟ್ರಾ 15 ಮೀಟರ್ ಅಷ್ಟು ನಡೆಯುತ್ತಾನೆ. ರೈಟ್ ರೀ. ನಂತರ ಎಡಕ್ಕೆ ತಿರುಗಿ ದಕ್ಷಿಣದ ಎಡೆ ಯಾವ್ದಾಗ್ತದ? ಪಶ್ಚಿಮ ಆಗ್ತದ. ಎಡಕ್ಕೆ ತಿರುಗಿ ಎಷ್ಟು ಹೋಗ್ತಾನ್ರಿ? 15 ಮೀಟರ್ ನಡೆಯುತ್ತಾನೆ ಅಂದ್ರೆ ಟೋಟಲ್ ಮ್ಯಾಗ್ ಎಷ್ಟದ ನೋಡ್ರಿ? ಇದು ಟೋಟಲ್ ಮ್ಯಾಗ್ ಇಲ್ಲಿ 30 ಮೀಟರ್ ಅದ. ಇದು 30 ಮೀಟರ್ ಐತೆ ಅಂದ್ರೆ ಇದ್ರ ಅರ್ಧ ಬರ್ಬೇಕಲ್ಲ ನಮ್ಗಿದು. ಇಲ್ಲಿ 15 ಮೀಟರ್ ಅಂದ್ರೆ ಇಲ್ಲಿ 15 ಮೀಟರ್ ಆಯ್ತು. ರೈಟ್ ರೀ. ನಂತರ ಅಂತಿಮವಾಗಿ ಆತ ಎಡಕ್ಕೆ ತಿರುಗಿ ಅಂತಿಮವಾಗಿ ಎಡಕ್ಕೆ ತಿರುಗಿ 15 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಎಡಕ್ಕೆ ತಿರುಗಿ 15 ಮೀಟರ್ ನಡೆಯುತ್ತಾನೆ. ರೈಟ್ ರೀ. ಈಗ ಆರಂಭ ಬಿತ್ತು. ಆತ ಯಾವ ದಿಕ್ಕಿ ಮತ್ತು ಎಷ್ಟು ದೂರದಲ್ಲಿದ್ದಾನೆ ನೋಡ್ರಿ. ಯಾವ ದಿಕ್ಕು ಮತ್ತು ಎಷ್ಟು ದೂರದಲ್ಲಿದ್ದಾನೆ? ರಶೀಕ್ ಉತ್ತರ ಕಡೆಗೆ 20 ಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ನಂತರ ಆತ ಬಲಕ್ಕೆ ತಿರುಗಿ 35 ಮೀಟರ್ ನಡೆಯುತ್ತಾನೆ. ನಂತರ ಆತ ಎಡಕ್ಕೆ ತಿರುಗಿ 15 ಮೀಟರ್ ನಡೆಯುತ್ತಾನೆ. ಸಾರಿ ಇಲ್ಲಿ ನಮ್ದು ಡೈಗ್ರಾಮ್ ರಾಂಗ್ ಆಗ್ಯದ ನೋಡ್ರಿ. ರೈಟ್ ರೀ. ಡೈಗ್ರಾಮ್ ರಾಂಗ್ ಆಗ್ಯದ ಅಂದ್ರೆ ಅವ ಎಡಕ್ಕೆ ತಿರುಗಿ ಅಂತ ಹೇಳ್ರಿ. ಇಲ್ಲಿ ಎಡಕ್ಕೆ ತಿರುಗಿ ಅಂದ್ರ ಇಲ್ಲಿ ಹೋಗ್ಬೇಕು ನೀವು. ಇದನ್ನ ಪಾಯಿಂಟ್ ನೋಡ್ಬೇಕು ನೀವು. ಎಡಕ್ಕೆ ತಿರುಗಿ 15 ಮೀಟರ್ ನಡೆಯುತ್ತಾನೆ. ಇಲ್ಲಿ 15 ಮೀಟರ್ ನಡೆಯುತ್ತಾನೆ. ಆಮೇಲೆ ಮತ್ತೆ ಎಡಕ್ಕೆ ತಿರುಗಿ 15 ಮೀಟರ್ ನಡೆಯುತ್ತಾನೆ. ಇದು ರೈಟ್ ರೀ. ಇದು ಕ್ವಶನ್ ಸರಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ ಅನ್ನ ಕೇರ್ಫುಲ್ ಆಗಿ ನೋಡ್ಬೇಕು ನಾವು. ಒಂದ್ ವೇಳೆ ರಾಂಗ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಡಿಸ್ಟರ್ಬ್ ಆಗಿಬಿಡ್ತದೆ. ಅಲ್ಲಿ ಆಪ್ಷನ್ ಬರಕ್ ಚಾನ್ಸೇ ಇಲ್ಲ ಅದು. ಈಗ ನೋಡ್ರಿ ಡೈಗ್ರಾಮ್ ಇಲ್ಲದ. ಈ ಜಾಗ ಮತ್ತು ಈ ಲೈನ್ ಎರಡು ಏನಾಗ್ಯಾವ? ಸ್ಟೇಟ್ ಅದಾವ. ಇವು ಸ್ಟೇಟ್ ಅದಾವ ಅಂತಂದ್ರೆ ಇಲ್ಲಿ 20 ಮೀಟರ್ ಅಂತ ಐತಿ. ಇದು ಸಾರಿ ಇದು 30 ಮೀಟರ್ ಅಂತ ಐತಿ. ಮ್ಯಾಗಿನ ಅಷ್ಟು ತೆಳಗಿರ್ತದೆ. ಇಲ್ಲಿ ಕೆಳಗೆ ಎಷ್ಟದ್ರಿ? ಇದು 15 ಮೀಟರ್ ಅದ. 30 ಪ್ಲಸ್ 15 ಎಷ್ಟಾಯ್ತು? 45 ಮೀಟರ್ ಆಯ್ತು. ಆರಂಭ ಬಿಂದು ಇಲ್ಲದ. ಅವ ನಿಂತಿರೋ ಜಾಗ ಇಲ್ಲದ. ಅಂದ್ರ ಯಾವ ಕಡೆ ಐತಿ ನೋಡ್ರಿ? ಇದು ಇಲ್ಲಿಂದ ಪಶ್ಚಿಮದಿಂದ ಪೂರ್ವದ ಕಡೆ ಐತಿ ಅಂತ ಅರ್ಥ. ಆನ್ಸರ್ ನಮ್ದು ಏನಾಯ್ತು? 45 ಮೀಟರ್ ಪೂರ್ವ ಅಂತ ಹೇಳ್ಬೋದು. ರೈಟ್ ರೀ. SSC CGL ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ನಾನು ತೆಗೆದುಕೊಂಡು ಬರ್ತೇನೆ ನಿಮ್ಗೆ. ಇಲ್ಲಿ ನೋಡ್ರಿ RRB NTPC ಒಂದು ಕ್ವಶನ್ ಇದೆ ನೋಡ್ರಿ. ಎಕ್ಸ್ ಬಿಂದುವಿನಿಂದ ಪ್ರಾರಂಭಿಸಿ ಜಯಂತ ಪಶ್ಚಿಮ ಕಡೆಗೆ 15 ಮೀಟರ್ ನಡೆಯುತ್ತಾನೆ. ನೋಡ್ರಿ ಈಗ ಇಲ್ಲೊಂದು ಕ್ವಶನ್ ಹಾಕೋಣ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸ್ ಅಂತ ಅವರೇ ಹೇಳ್ಯಾರ. ಎಕ್ಸ್ ಕೊಡೋಣ. ಜಯಂತ ಪಶ್ಚಿಮ ಕಡೆಗೆ 15 ಮೀಟರ್ ನಡೆಯುತ್ತಾನೆ. ವೆಸ್ಟ್ ಎಷ್ಟ್ರಿ? 15 ಮೀಟರ್. ಅವರು ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಲೆಫ್ಟ್ ಹೋಗಿ ಎಷ್ಟೈತ್ರಿ? 20 ಮೀಟರ್ ನಡೆಯುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 15 ಮೀಟರ್ ನಡೆಯುತ್ತಾನೆ. ಈಗ ದಕ್ಷಿಣದ ಎಡ ಏನಾಗಿರ್ತದೆ ಹೇಳ್ರಿ? ಪೂರ್ವ ಆಗಿರ್ತದೆ. 15 ಮೀಟರ್ ಅಂದ್ರೆ ಇದ್ರ ಈಕ್ವಲ್ ಬರ್ಬೇಕವ 15 ಮೀಟರ್. ರೈಟ್ ರೀ. ಇದಾದ ನಂತರ ಅವನು ಬಲಕ್ಕೆ ತಿರುಗಿ 12 ಮೀಟರ್ ನಡೆಯುತ್ತಾನೆ. ಬಲಕ್ಕೆ ಅಂದ್ರೆ ಇಲ್ಲಿಂದ ಮತ್ತೆ ಕೆಳಗೆ ಬರ್ಬೇಕವ. ಕೆಳಗೆ ಎಷ್ಟ್ರಿ? 12 ಮೀಟರ್ ನಡೆಯುತ್ತಾನೆ. ಹಾಗಾದ್ರೆ ಜಯಂತ್ ಈಗ ಎಕ್ಸ್ ನಿಂದ ಎಷ್ಟು ದೂರದಲ್ಲಿದ್ದಾನೆ? ಎಕ್ಸ್ ನಿಂದ ಎಷ್ಟು ದೂರದಲ್ಲಿದ್ದ ಅಂದ್ರೆ ಮ್ಯಾಗ್ ಎಷ್ಟದ ನೋಡ್ರಿ. ಇಲ್ಲಿ ಇಲ್ಲಿ ಮ್ಯಾಗ್ ಎಷ್ಟದ್ರಿ? ಇದು 20 ಮೀಟರ್ ಅದ. ಈ ಕಡೆ ಎಷ್ಟದ? 12 ಮೀಟರ್ ಅದ. 20 ಪ್ಲಸ್ 12 ನೋಡ್ರಿ. 20 ಪ್ಲಸ್ 12 ಮಾಡಿದ್ವಿ ಅಂದ್ರೆ ಎಷ್ಟಾಯ್ತು? 32 ಮೀಟರ್ ಆಯ್ತು. ಈಗ ಆರಂಭ ಬಿಂದುವಿನಿಂದ ಎಷ್ಟು ದೂರ ನೋಡ್ರಿ. ಈಗ ಜಯಂತ ಈಗ ಎಕ್ಸ್ ನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ? ಇಲ್ಲಿ ಎಕ್ಸ್ ಅದ. ಎಕ್ಸ್ ನಿಂದ ನೋಡಿದ್ವಿ ಅಂದ್ರೆ ಎಷ್ಟಾಯ್ತು? 32 ಮೀಟರ್. ಕೆಳಗಂದ್ರೆ ಯಾವ ಡೈರೆಕ್ಷನ್ ಆಯ್ತು? ಇದು ದಕ್ಷಿಣ ದಿಕ್ಕಾಯ್ತು. ಸೊ ಆನ್ಸರ್ ನಿಮ್ದು ಏನಾಯ್ತು? 32 ಮೀಟರ್ ದಕ್ಷಿಣ. ಸೊ ಅದಕ್ಕೆ ಆನ್ಸರ್ ನಿಮ್ದು ಆಪ್ಷನ್ ಎ. ಆಪ್ಷನ್ ಎ ನಿಮ್ದು ಏನಾಗಿರ್ತದೆ? ರೈಟ್ ಆನ್ಸರ್ ಆಗಿರ್ತದೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ್ರಿ. ಎಸ್. ಒಂದು ಸಂಜೆ ಸೂರ್ಯಾಸ್ತದ ಮುಂಚೆ ರೇಖಾ ಮತ್ತು ಹೇಮಾ ಮುಖಾಮುಖಿಯಾಗಿದ್ದಾರೆ. ನೋಡ್ರಿ RRB JE ಕ್ವಶನ್ ಇದು. ಸೂರ್ಯಾಸ್ತದ ಮುಂಚೆ ಅಂತಂದ್ರೆ ಸಾಯಂಕಾಲ. ಇದು ಇಲ್ಲಿ ಸಣ್ಣ ಅದಾನ. ರೈಟ್ ರೀ. ಈ ಕಡೆ ಸೂರ್ಯ ಅದಾನ. ನೆರಳು ಏನಾಗಿರ್ತದ ನಮ್ದು? ಪಶ್ಚಿಮದಿಂದ ಪೂರ್ವದ ಕಡೆಗೆ ಏನಾಗಿರ್ತದೆ? ನೆರಳು ಬಿದ್ದಿರ್ತದೆ. ಹೇಮಾಳ ಹೇಮಾಳ ಬಲಗಡೆ ಬಿದ್ದಿದೆ. ಹೇಮಾಳ ನೆರಳು ರೇಖಾಳ ಬಲಗಡೆ ಅಂತನ್ರಿ. ಇದು ರೇಖಾ ಮಾಡ್ರಿ.
ಸಾರಿ ಹೇಮಾಳ ನೆರಳು ಹೇಮಾಳ ಬಲಗಡೆನೆ ಇರ್ಲಿ ಅದು, ರೈಟ್ ರೀ. ಓಕೆ, ಅವ್ರು ಹಂಗೆ ಕೊಟ್ಟ ಕ್ವಶನ್ ಅದನ್ನ. ಓಕೆ, ಇಬ್ರು ಏನಾಗ್ಯಾರ ಈ ಕಡೆ ಫೇಸಿಂಗ್ ಮಾಡಿ ನಿಂತಾರ್ರಿ. ಹಿಂಗೆ ನಿಂದಿರ್ಬೇಕು, ಯಾವಾಗಲೂ ಉತ್ತರ ದಕ್ಷಿಣವಾಗೇ ನಿಂತಿರ್ತಾರೆ. ಇವ್ರು ದಕ್ಷಿಣ ಮುಖ ಮಾಡಿರ್ತಾರೆ, ಈ ಕಡೆ ನಿಂತವ್ರು ಉತ್ತರಕ್ಕೆ ಮುಖ ಮಾಡಿದ್ದಾರೆ. ಹೇಮಾಳ ನೆರಳು ಹೇಮಾಳ ಬಲಗಡೆ ಬಿದ್ದಿದೆ ಅಂದ್ರೆ ದಕ್ಷಿಣಕ್ಕೆ ಮುಖ ಮಾಡಿದವ್ರಿಗೆ ಇದು ಏನಾಗಿರ್ತದ, ರೈಟ್ ಆಗಿರ್ತದ. ಈ ಕಡೆ ಏನಾಗಿರ್ತದ, ಲೆಫ್ಟ್ ಆಗಿರ್ತದ. ನಾರ್ತ್ ಮುಖ ಮಾಡಿದವ್ರು ಈ ಕಡೆ ಲೆಫ್ಟ್ ಆಗಿರ್ತದ, ಈ ಕಡೆ ಏನಾಗಿರ್ತದ ಅವ್ರದ್ದು ರೈಟ್ ಆಗಿರ್ತದ. ಓಕೆ ರೀ. ಈಗ ಸೌತ್ ಫೇಸಿಂಗ್ ಮಾಡ್ಯಾರ ಅಂತಂದ್ರೆ ಈ ಕಡೆ ಬಲ ಆಗ್ಯದ ಅಂದ್ರೆ ಇಲ್ಲಿ ಯಾರು ಇರ್ಬೇಕು, ಇಲ್ಲಿ ಯಾರು ಇರ್ಬೇಕ್ರಿ, ಹೇಮಾ ಇರ್ಬೇಕು. ಹೇಮಾಳ ನೆರಳು ಹೇಮಾಳ ಬಲಗಡೆಗೆ ಬಿದ್ದಿದೆ ಅಂತಂದ್ರೆ ಇಲ್ಲಿ ಕೆಳಗೆ ಯಾರು ಇರ್ಬೇಕು, ರೇಖಾ ಇರಬೇಕು. ರೇಖಾಗ ನೋಡಿದ್ರೆ ಇದೇನಾಗ್ತದ, ಲೆಫ್ಟಿಗೆ ಆಗ್ತದ ನೆರಳು. ಯಾಕಂದ್ರೆ ನೆರಳು ಹಿಂಗ್ ಬಿದ್ದಿರ್ತದ, ರೈಟ್ ರೀ. ಇವ್ರ ನೆರಳು ಏನಾಗಿರ್ತದ, ಹಿಂಗ್ ಬಿದ್ದಿರ್ತದ, ರೈಟ್ ರೀ. ಸೊ ಹಂಗಂದ್ರೆ ಹೇಮಾಳ ನೆರಳು ಹೇಮಾಳ ಬಲಕ್ಕೆ ಬಿದ್ದಿದೆ ಅಂದ್ರೆ ರೇಖಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾಳೆ, ಹೇಮಾ ದಕ್ಷಿಣಕ್ಕೆ ಮುಖ ಮಾಡ್ಯಾಳ, ರೈಟ್ ರೀ. ಹೇಮಾ ದಕ್ಷಿಣ ಮುಖ ಮಾಡ್ಯಾಳ, ರೇಖಾ ಏನಾಗಿರ್ತಾಳ, ಉತ್ತರಕ್ಕೆ ಮುಖ ಮಾಡಿದ್ದಾಳೆ. ಅರ್ಥ ಆಯ್ತ್ರಿ. ಈ ಕ್ವಶನ್ ನೋಡ್ರಿ, ಪ್ರತಿ ಸಲ ಕ್ವಶನ್ ರಿಪೀಟ್ ಆಗ್ಯದ ಇದು. ನೀವು ಯಾವಾಗಲೂ ಉತ್ತರ ದಕ್ಷಿಣವಾಗಿ ನಿಲ್ಲಿಸ್ಬೇಕಲ್ಲಿ. ಪೂರ್ವ ಪಶ್ಚಿಮ ನಿಲ್ಲಿಸಿದ್ರಿ ಅಂದ್ರೆ ದಿಕ್ಕು ಹಿಂದ ಮತ್ತು ಮುಂದೆ ಬೀಳ್ತದೆ. ನಿಮ್ಮ ಕ್ವಶನ್ ಮಾರ್ನಿಂಗ್ ರೇ ಕೊಟ್ಟಿರ್ತಾರೆ, ಇಲ್ಲ ಈವ್ನಿಂಗ್ ರೇ ಕೊಟ್ಟಿರ್ತಾರೆ. ಸೊ ಈಗ ರೇಖಾ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾರೆ ಅಂದ್ರೆ ರೇಖಾ ಉತ್ತರ ದಿಕ್ಕಿಗೆ ಮುಖ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಒಂದು ಹುಡುಗ ತನ್ನ ಸೈಕಲ್ ಅನ್ನ ಉತ್ತರದ ಕಡೆಗೆ ಓಡಿಸಿದನು. ನೋಡ್ರಿ, ಒಂದು ಹುಡುಗ ತನ್ನ ಸೈಕಲ್ ಅನ್ನ ಉತ್ತರದ ಕಡೆಗೆ ಓಡಿಸಿದನು. ಎಷ್ಟು ಹೋಗ್ಯಾನಂತ ಏನ್ ಹೇಳಿಲ್ಲ ಅವರು. ನಂತರ ಎಡಕ್ಕೆ ತಿರುಗಿ 1 ಕಿಲೋಮೀಟರ್ ಸವಾರಿ ಮಾಡಿದನು. ಈ ಕಡೆ ಬಂದು 1 ಕಿಲೋಮೀಟರ್ ಬಂದ. ಪುನಃ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಮತ್ತಿಲ್ಲಿ ಬಂದು 2 ಕಿಲೋಮೀಟರ್ ಬಂದ, ರೈಟ್ ರೀ. ಸವಾರಿ ಮಾಡಿದನು. ಅವನು ತನ್ನ ಪ್ರಾರಂಭ ಬಿಂದುವಿನಿಂದ ಪಶ್ಚಿಮಕ್ಕೆ 1 ಕಿಲೋಮೀಟರ್ ದೂರದಲ್ಲಿ ಕಂಡುಕೊಂಡನು. ನೋಡ್ರಿ, ಅಂದ್ರೆ ಪ್ರಾರಂಭ ಬಿಂದು ಇಲ್ಲದ್ರಿ. ಇವ ಬಂದ್ 2 ಕಿಲೋಮೀಟರ್ ನಡೆದಾಗ ಕರೆಕ್ಟ್ ಇಲ್ಲಿದಿಂದ ಪಶ್ಚಿಮ ದಿಕ್ಕಿಗೆ ಅವ ಬಂದಾನಂತಂದ್ರೆ ಇಲ್ಲಿಗೆ ಬಂದಾನ ಅಂತ ಅರ್ಥವ. ಇಲ್ಲೇ ನಿಂತಾನೆ, ಇದು ಕೆಳಗೇನು ಬಂದಿಲ್ಲವ ಇಲ್ಲಿ. ಸೊ ಇಲ್ಲಿಗೆ ಅವ ಸ್ಟಾಪ್ ಆಗ್ಯಾನಂತಂದ್ರೆ ಅವ ಇಲ್ಲಿ ಎಷ್ಟು ಕಿಲೋಮೀಟರ್ ನಡೆದಾನ ಅನ್ನಂಗ ಐತ್ರಿ. ಇಲ್ಲಿ 2 ಕಿಲೋಮೀಟರ್ ಇದು ಐತೆ ಅಂದ್ರೆ ಇದು ತೆಗೆದು ಬಿಡ್ರಿ, ತೆಳಗಿಂದ ಇದೇನು ಬೇಡ. ಯಾಕಂದ್ರೆ ಅದು ನಮ್ಗೆ ಇಲ್ಲಿ ಹೇಳಿಲ್ಲ ಅವರು, ಇದನ್ನು 2 ಕಿಲೋಮೀಟರ್ ಇರ್ತದ ಅಂತ ಅರ್ಥ. ಹಾಗಾದ್ರೆ ಆರಂಭದಲ್ಲಿ ಅವರು ಉತ್ತರದ ಕಡೆಗೆ ಎಷ್ಟು ದೂರ ಸವಾರಿ ಮಾಡಿದನು ನೋಡ್ರಿ. ಇದ್ರ ಸಮಾಬಂಧಿಲ್ ನಿತ್ತಾನ ಇದು 2 ಕಿಲೋಮೀಟರ್ ಆಗ್ಯದ ಅಂದ್ರೆ ಇಲ್ಲಿನೂ ಇದೇನಾಗಿರ್ತದ, ಈಕ್ವಲ್ ಆಗಿರ್ತದೆ 2 ಸೈಡ್ ನೋಡಿ ಯಾವಾಗಲೂ. ಆನ್ಸರ್ ಏನಾಯ್ತು, ಇದು 2 ಕಿಲೋಮೀಟರ್ ಆಗಿರ್ತದ. ಸೆಕೆಂಡ್ ಆಪ್ಷನ್. ಓಕೆ. ಕೆ ಎನ್ನುವನು ಎಲ್ ನಿಂದ ಉತ್ತರಕ್ಕೆ 40 ಮೀಟರ್ ದೂರ ನಡೆಯುತ್ತಾನೆ. ನೋಡ್ರಿ, ಕೆ ಎನ್ನುವನು ಎಲ್ ನಿಂದ ಉತ್ತರಕ್ಕೆ, ಇದೊಂದು ಡಿಫ್ರೆಂಟ್ ವೆರೈಟಿ. ಇದು ಎಲ್ ನಿಂದ ಉತ್ತರಕ್ಕೆ 40 ಮೀಟರ್ ದೂರದಲ್ಲಿದೆ. ಇಲ್ಲಿ ಮ್ಯಾಕ್ ಕೆ ಹಾಕ್ರಿ. ಕೇದ್ ಏನದ್ರಿ, ಇದು 40 ಮೀಟರ್ ಅದು. ಎಲ್ಲಿಂದ, ಎಲ್ ನಿಂದ. ಇಲ್ಲಿ ಎಲ್ಲ ಬರೀನು 40 ಮೀಟರ್. ಎಂ ಎಂಬುದು ಎಲ್ಲ ಆಗ್ನೇಯಕ್ಕೆ 40 ಮೀಟರ್ ದೂರದಲ್ಲಿದೆ. ಆಗ್ನೇಯ ಅಂದ್ರೆ ಈ ದಿಕ್ಕು ಯಾವ್ದ್ರಿ, ಇದು ಎಂ. ಎಷ್ಟದ್ರಿ, ಇದು 40 ಮೀಟರ್ ದೂರದಲ್ಲಿ. ಆಗ ಎಂ ಮತ್ತು ಕೆ ಯಾವ ದಿಕ್ಕಿನಲ್ಲಿದ್ದಾರೆ, ಎಂ ಕೆ ನ ಯಾವ ದಿಕ್ಕಿನಲ್ಲಿದ್ದಾನೆ. ಕೆ ನಿಂದ ನೋಡಿದ್ರೆ ಈ ಕಡೆ ಕಾರ್ನರ್ ಅದ್ರಿ, ಹಿಂಗ ಕಾರ್ನರ್ ಅಂದ್ರೆ ಯಾವ ದಿಕ್ಕಿದು ನೋಡ್ರಿ. ಕೆ ಅನ್ನೋದು ಎಲ್ ನಿಂದ ನೈಋತ್ಯ ದಿಕ್ಕಿನಲ್ಲಿದೆ. ಸಾರಿ, ಇದು ಒಂದರ ಕ್ವಶನ್ ಕರೆಕ್ಷನ್ ಮಾಡೋಣ. ಸಾರಿ, ಉತ್ತರಕ್ಕೆ ಹಾಕಿವಿ ನಾವು ಅದನ್ನ, ನೈಋತ್ಯ ಅದ. ಕ್ವಶನ್ ಓದುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಓದ್ಬೇಕು ನೋಡ್ರಿ. ಕೆ ಅನ್ನೋದು ಎಲ್ ನಿಂದ ಉತ್ತರ ದಿಕ್ಕಿನಲ್ಲಿದೆ ಅಂದ್ರೆ ಇಲ್ಲಿ ಎಲ್, ಸಾರಿ ಮತ್ತೆ ಉತ್ತರ ಅಂತ ಹೇಳ್ತೀವಿ, ನೈಋತ್ಯ ದಿಕ್ಕು. ಇಲ್ಲಿ ಏನ್ ಮಾಡೋಣ, ಇದನ್ನ ಕೆ ನೈಋತ್ಯ ದಿಕ್ಕು 40 ಮೀಟರ್ ಇದೆ. ಎಂ ಎಂಬುದು ಎಲ್ಲ ಆಗ್ನೇಯಕ್ಕೆ 40 ಮೀಟರ್ ದೂರದಲ್ಲಿದೆ. ಎಂ ಎಲ್ಲ ಆಗ್ನೇಯಕ್ಕೆ 40 ಮೀಟರ್ ದೂರದಲ್ಲಿದೆ, 40 ಮೀಟರ್. ಆಗ ಎಂ ಮತ್ತು ಕೆ, ಎಂ ಕೆ ನ ಯಾವ ದಿಕ್ಕಿನಲ್ಲಿದ್ದಾನೆ. ಕೆ ನಿಂದ ನೋಡಿದ್ರೆ ಯಾವ ದಿಕ್ಕಿಗೆ ಕಾಣಿಸ್ತಾರೆ, ಎಮ್ಮ ಎಕ್ಸಾಕ್ಟ್ ಪೂರ್ವಕ್ಕೆ ಕಾಣುತ್ತಾರೆ. ಸೊ ಆನ್ಸರ್ ಏನಿದು, ಪೂರ್ವ. ಇದು RRB ಗ್ರೂಪ್ ಡಿ ಗೆ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ ಅಂತ ಹೇಳ್ಬೋದು.
ಒಬ್ಬ ವ್ಯಕ್ತಿ ಉತ್ತರಕ್ಕೆ 2 ಕಿಲೋಮೀಟರ್ ನಡೆಯುತ್ತಾನೆ. ನೋಡ್ರಿ, ಇಷ್ಟು ಮಾಡಿದ್ರೆ ನೀವು ಡೈರೆಕ್ಷನ್ ಟೆಸ್ಟ್ ಕಂಪ್ಲೀಟ್ ಆದಂಗಿದು. ಇಲ್ಲಿ ನಾನು ಬುಕ್ ಒಳಗೆ ಯಾವ್ದು ಓದ್ಬೇಕಂತ ನಾ ಹೇಳ್ತೀನಿ, ಅಷ್ಟು ಮಾಡಿಬಿಡ್ರಿ ಸಾಕು. ಒಬ್ಬ ವ್ಯಕ್ತಿ ಉತ್ತರಕ್ಕೆ 2 ಕಿಲೋಮೀಟರ್ ನಡೆಯುತ್ತಾನೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಉತ್ತರಕ್ಕೆ 2 ಕಿಲೋಮೀಟರ್ ಅಂದ್ರೆ ಇಲ್ಲಿಗೆ ಹಾಕ್ರಿ. 2 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಪೂರ್ವದ ಕಡೆಗೆ 10 ಕಿಲೋಮೀಟರ್ ನಡೆಯುತ್ತಾನೆ. ಪೂರ್ವದ ಕಡೆಗೆ ಅಷ್ಟೇ 10 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಉತ್ತರಕ್ಕೆ 3 ಕಿಲೋಮೀಟರ್ ನಡೆಯುತ್ತಾನೆ. ಮ್ಯಾಗ್ರೆ ಎಷ್ಟಿದು? 3 ಕಿಲೋಮೀಟರ್ ನಡೆಯುತ್ತಾನೆ. ಪುನಃ ಪೂರ್ವದ ಕಡೆಗೆ 2 ಕಿಲೋಮೀಟರ್ ನಡೆಯುತ್ತಾನೆ. ಪುನಃ ಪೂರ್ವದ ಕಡೆಗೆ 2 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದ್ರೆ ಆರಂಭಿಕ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಈ ಡಿಸ್ಟೆನ್ಸ್ ನೋಡ್ಬೇಕು. ಈಗ ನೀವು ಆರಂಭಿಕ ಬಿಂದು ಎಷ್ಟು ದೂರದಲ್ಲಿದ್ದಾನೆ ಅಂತಂದ್ರೆ ನೀವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಬೇಕು. ಆರಂಭ ಬಿಂದು ಇಲ್ಲದ, ಅವ ನಿಂತಿರೋ ಪ್ಲೇಸ್ ಇಲ್ಲದ, ರೈಟ್ ರೀ? ಹಂಗಂದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗ್ತದೆ ನೋಡ್ರಿ ಇದು. ಇದನ್ನ ಹಿಂಗ್ ಕ್ರಿಯೇಟ್ ಮಾಡ್ಬೇಕು ನೀವು. ಇದನ್ನ ಎಕ್ಸಾಕ್ಟ್ ರೈಟ್ ಆಂಗಲ್ ಕ್ರಿಯೇಟ್ ಮಾಡ್ಕೋಬೇಕು. ಇದು ರೈಟ್ ಆಂಗಲ್ ಆಗ್ಲಿಲ್ಲ ಅಂದ್ರು ನೋಡ್ರಿ, ಇದು ಡಯಾಗ್ರಾಮ್ ನಮ್ದು ಸ್ವಲ್ಪ ಓಸಿ ಆಗ್ಯದ. ಇಲ್ಲಿ ನೋಡ್ರಿ, ಇದು 90 ಡಿಗ್ರಿ ಆಯ್ತು. ಈಗ ಇದು ಟೋಟಲ್ ಎಷ್ಟದ್ರಿ? ಇದು 12 ಕಿಲೋಮೀಟರ್ ಅದ. ಯಾಕೆ ಇಲ್ಲಿ 10 ಅದ, ಇಲ್ಲಿ ಮ್ಯಾಗ ಇಲ್ಲಿ 2 ಅದ ನೋಡ್ರಿ, 12 ಅದ. ಇದು ಟೋಟಲ್ ಎಷ್ಟದ್ರಿ? 5 ಕಿಲೋಮೀಟರ್ ಅದ. ಈ ಕಡೆ 3 ಅದ, ಈ ಕಡೆ 2 ಅದ. ನೋಡ್ರಿ, 12 ಮತ್ತು 5 ಆಲ್ರೆಡಿ ನಾವು ಆನ್ಸರ್ ಮಾಡೀವಿ. AC² = ಈಗ ನಮಗೇನ್ ಬೇಕು? ಈ ಡಿಸ್ಟೆನ್ಸ್ ಕಂಡಿಡ್ಬೇಕು. ಈಗ ನಾವು ಇದನ್ನ ಈ ಡಿಸ್ಟೆನ್ಸ್ ನೀವು ಕಂಡಿಡಿಬೇಕು ಅಂತಂದ್ರೆ AC ಲೈನ್ ಅಂದಂಗ ಇದು. AC ಕಂಡಿಡಿಬೇಕಂದ್ರೆ AB ಎಷ್ಟದ್ರಿ? AB² + BC². ಇದು AB ಕೆಳಗೆ ಎಷ್ಟದ? ಇದು 12 ಅದ. 12 ಹಾಕೊಂಡ್ರಿ ಇದನ್ನ 12. BC ಎಷ್ಟದ್ರಿ? ಉದ್ದ. ಈ ಕಡೆ ಮ್ಯಾಗ ಲಂಬ. ಲಂಬ ಎಷ್ಟದ? 5² ಅದ. 5 ಅದ. ಓಕೆ. 12² ಎಷ್ಟಾಯ್ತು? 144. ದೆನ್ 5² 25. ಎರಡು ಸೇರಿದ್ರೆ ಎಷ್ಟಾಯ್ತ್ರಿ? 169. 169 ಅಂದ್ರ ರೂಟ್ ತೆಗೆದಿವಿ ಅಂದ್ರೆ ಇದು ಎಷ್ಟು ಕಿಲೋಮೀಟರ್ ಆಗ್ತಾ? ಇದು 13 ಕಿಲೋಮೀಟರ್ ಆಯ್ತು. ಇಷ್ಟೆಲ್ಲ ಬರ್ಕೋದ್ ಕೂಡ ಅವಶ್ಯಕತೆ ಇಲ್ಲ. ನೀವು ಈಗ 12 5 ಇತ್ತಂತಂದ್ರ ನೋಡ್ರಿ, ಪೈಥಾಗೋರಸ್ ಥಿಯರಮ್ನಾಗ 12 ಒಂದು 5 ಅಂತ ಬಂದಂದ್ರೆ ಡೆಫಿನೆಟ್ಲಿ ಇನ್ನೊಂದು ಏನಾಗಿರ್ತದ? 13 ಇರ್ತದ. ಇದು ಟ್ರಿಪಲ್ ಪೇರ್ಸ್ ಆಫ್ ಪೈಥಾಗೋರಸ್ ಅಂತ ಕರಿತೀವಿ. ಇದು 3 ಇದು 4 ಆಗಿತ್ತಂದ್ರೆ ಇದೇನಾಗಿರ್ತದ? 5 ಆಗಿರ್ತದ. ಇದು 6 ಇದು 8 ಆಗಿತ್ತಂದ್ರೆ AC ಲೈನ್ ಏನಾಗಿರ್ತದ? 10 ಆಗಿರ್ತದ. ಸೊ ಇಂಥ ಒಂದಿಷ್ಟು ನೀವು ಪೇರ್ ಗೊತ್ತಿತ್ತಂದ್ರೆ ಪೈಥಾಗೋರಸ್ ಮ್ಯಾಗ ಯಾವುದೇ ಕ್ವಶನ್ ಬಂತಂದ್ರು ನೀವು ಇದನ್ನ ಸಾಲ್ವ್ ಮಾಡಬಹುದು. ಸರಿನಾ? ಇಲ್ಲಿವರೆಗೆ ನಾವು ಡೈರೆಕ್ಷನ್ ಟೆಸ್ಟ್ ನೋಡಿದೀವಿ. ನನ್ನ ಡೈರೆಕ್ಷನ್ ಟೆಸ್ಟ್ ಬುಕ್ ಅಲ್ಲಿ ಫಸ್ಟ್ ಚಾಪ್ಟರ್ ಇದೆ. ಫಸ್ಟ್ ಚಾಪ್ಟರ್ ಅಲ್ಲಿ ಅಧ್ಯಾಯ 1 ನೀವು ಬಿಡಿಸ್ರಿ. ಯಾವುದು? ಅಧ್ಯಾಯ 1 ಬರ್ತಕ್ಕಂತ ಅಧ್ಯಾಯ 1 ಬರ್ತಕ್ಕಂಥ ಕ್ವಶನ್ಗಳನ್ನ ಬಿಡಿಸಿದ್ರಿ ಅಂದ್ರೆ ಸಾಕು. ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ. ಇಷ್ಟ ಆದ್ರ ಬ್ಲಡ್ ರಿಲೇಷನ್ ಅಲ್ಲಿ ಯಾವುದೇ ಕ್ವಶನ್ ಬಂದ್ರು ನೀವು ಸಾಲ್ವ್ ಮಾಡಬಹುದು. ಈಗ ಜೋಡಣಾ ಪರೀಕ್ಷೆ ಅಂದ್ರೆ ಏನು? ಇಲ್ಲಿ ಏನ್ ಕೇಳ್ತಾರ ಕ್ವಶನ್, ರೈಟ್ ರೀ? ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದು ಯಾವ ಚಾಪ್ಟರ್ ಇದೆ ಅಂತ ನಾನು ಬುಕ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ಜೋಡಣಾ ಪರೀಕ್ಷೆಯಲ್ಲಿ ಈ ತರ ಇವನು ಎತ್ತರ ಇದ್ದಾನೆ, ಗಿಡ್ಡ ಇದ್ದಾನೆ ಅಂತ ಕೊಟ್ಟಿರ್ತಾರ. ಬಡವ ಶ್ರೀಮಂತ ಇದಾನ ಅಂತ ಕೊಟ್ಟಿರ್ತಾರ. ದೂರದ ಸಮೀಪದ ಅಂತ ಕೊಟ್ಟಿರ್ತಾರ. ತಿಕ್ ಅದನ ತಿನ್ ಅದನ ಅಂತ ಕೊಟ್ಟಿರ್ತಾರ. ರೈಟ್ ರೀ? ವೈಸ್ ಅದನ ವೀಕ್ ಅದನ ಅಂತ ಕೊಡ್ತಾರ. ಹಿಂಗ ಅಪೋಸಿಟ್ ಮೀನಿಂಗ್ ಇರ್ತಕ್ಕಂಥ ಕಾನ್ಸೆಪ್ಟ್ಗಳು ಇರ್ತಾವ. ಇದನ್ನು ನಾವು ಯಾವ ತರ ಅಟೆಂಡ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ತೀನಿ. 5 ಹುಡುಗರ ಒಂದು ಗುಂಪಿನಲ್ಲಿ ವಿಶಾಲ್ ಮಹೇಶನಿಗಿಂತ ಎತ್ತರ. ಇದನ್ನ ಹೆಂಗ್ ಜೋಡಿಸ್ಬೇಕು ನೀವು? ಯಾವಾಗ್ಲೂ ಇಂಥ ಕ್ವಶನ್ ಬಿಡಿಸುವಾಗ ಒಂದು ಬೇಸ್ ಲೈನ್ ಹಾಕ್ಬೇಕು. 5 ಫ್ರೆಂಡ್ಸ್ ಆಫ್ ಎ ಗ್ರೂಪ್. ವಿಶಾಲ್ ಈಸ್ ಟಾಲರ್ ದ್ಯಾನ್ ಮಹೇಶ್. ವಿಶಾಲ್ ಈಸ್ ಟಾಲರ್ ದ್ಯಾನ್ ಮಹೇಶ್ ಅಂದ್ರೆ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ನೀವು? ಮಹೇಶ್ ಬರಿಬೇಕು. ವಿಶಾಲ್ ಮಹೇಶ್ಗಿಂತ ಎತ್ತರ. ಇಲ್ಲಿ ವಿಶಾಲ್ ಬರೀ. ವಿಶಾಲ್ ಮಹೇಶ್ಗಿಂತ ಎತ್ತರ. ಆದ್ರೆ ರವಿ ಅಷ್ಟು ಎತ್ತರವಲ್ಲ ಅಂದ್ರೆ ರವಿ ಏನಾಗಿರ್ತಾನ? ವಿಶಾಲ್ಗಿಂತ ಎತ್ತರ ಇರ್ತಾನ. ಇಲ್ಲೇನ್ ಮಾಡ್ರಿ? ರವಿ ಅಂತ ಹಾಕ. ಜಯೇಶ್ ದಿಲೀಪ್ಗಿಂತ ಎತ್ತರ ಆದ್ರೆ ಮಹೇಶ್ಗಿಂತ ಕುಳ್ಳ. ನೋಡ್ರಿ, ಜಯೇಶ್ ದಿಲೀಪ್ಗಿಂತ ಎತ್ತರ ಆದ್ರೆ ಮಹೇಶ್ಗಿಂತ ಕುಳ್ಳ ಅಂದ್ರೆ ಇಬ್ರದರ. ಮಹೇಶನ್ ಕೆಳಗಿಲ್ಲಿ ಯಾರದಾರಿ? ದಿಲೀಪ್ಗಿಂತ ಎತ್ತರ ಯಾರದಾರ? ಜಯೇಶ್. ಇಲ್ಲಿ ದಿಲೀಪ್ ಅಂತ ಹಾಕೋಣ, ಇಲ್ಲಿ ಜಯೇಶ್ ಅಂತ ಹಾಕ. ಜಯೇಶ ದಿಲೀಪ್ಗಿಂತ ಎತ್ತರ ಆದ್ರೆ ಮಹೇಶ್ಗಿಂತ ಕುಳ್ಳ. ಆ ಗುಂಪಿನಲ್ಲಿ ಅತ್ಯಂತ ಎತ್ತರದ ವ್ಯಕ್ತಿ ಮತ್ತು ಕುಳ್ಳ ವ್ಯಕ್ತಿಗಳು ಯಾರು? ನೋಡ್ರಿ, ಅತಿ ಎತ್ತರದ ವ್ಯಕ್ತಿ ಯಾರದಾರ? ರವಿ ಅದನ. ಆಪ್ಷನ್ ಎ. ಅತಿ ಕುಳ್ಳ ವ್ಯಕ್ತಿ ಯಾರದಾರ ಅಂತಂದ್ರೆ ಅತಿ ಕುಳ್ಳ ವ್ಯಕ್ತಿ ಯಾರು ನೋಡ್ರಿ? ಅತಿ ಎತ್ತರದ ಮತ್ತು ಕುಳ್ಳ ವ್ಯಕ್ತಿಗಳು ಅಲ್ಲಿ ಕೇಳ್ಯಾರ. ಇಲ್ಲಿ ಅತಿ ಎತ್ತರನು ಕೇಳ್ಯಾರ, ಕುಳ್ಳ ಎರಡೂ ಕೇಳ್ಯಾರ. ಇಲ್ಲಿ ಅತಿ ಎತ್ತರ ಯಾರದಾರ? ರವಿ ಅದನ. ಅತಿ ಕುಳ್ಳ ಯಾರದನ? ದಿಲೀಪ್ ಅದನ. ಮತ್ತೆ ನೀವು ದಿಲೀಪ ರವಿ ಹಾಕಿದ್ರೆ ಆಪ್ಷನ್ ರಾಂಗ್. ಇದು
ಎತ್ತರ ಇದ್ದವನ ಹೆಸರು ಮೊದಲು ಬರಿಬೇಕು, ಕುಳ್ಳದವನ ಹೆಸರು ಆಮೇಲೆ ಬರಿಬೇಕು. ಆನ್ಸರ್ ಏನಂದ್ರೆ ದಿಲೀಪ ಮತ್ತು ರವಿ. ಸೊ ಡೆಫಿನೆಟ್ಲಿ ನಿಮಗೆ ಇದ್ರ ಮ್ಯಾಗ ಒಂದು ಕ್ವಶನ್ ಇದ್ದೇ ಇರ್ತದೆ. ಕೆಲವೊಂದ್ಸಲ ಒಂದೇ ಕ್ವಶನ್ ಕೇಳಿದ್ರು 2 ಮಾರ್ಕ್ಸ್ ಕೇಳ್ತಾರೆ ಇದ್ರ ಮ್ಯಾಗ, ರೈಟ್ ರೀ. ಇದು SSC ಕೇಳಿರ್ತಕ್ಕಂಥ ಕ್ವಶನ್ ಇದು, ರೈಟ್ ರೀ. SSC ಗೆ ಕೇಳಿರ್ತಕ್ಕಂಥ ಕ್ವಶನ್ ಇವು. ಸೊ ಇದಕ್ಕೆ ಒಂದೆರಡು ಪ್ರಾಬ್ಲಮ್ ಇಂಥವು ಬಿಡಿಸಿರತ್ತಂದ್ರೆ ಇಡೀ ಟಾಪಿಕ್ ಮೇಲೆ ಬರ್ತಕ್ಕಂಥ ಯಾವುದೇ ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು. ನೋಡ್ರಿ, ಇನ್ನೊಂದು ಕ್ವಶನ್ ಇದೆ. PQRSTU 6 ಜನರ ಒಂದು ಗುಂಪಿನಲ್ಲಿ PU R ಮತ್ತು S ಗಿಂತ ಎತ್ತರ. ನೋಡ್ರಿ, P ಏನದನ್ರಿ, R ಮತ್ತು S ಗಿಂತ. ನೋಡ್ರಿ, ಯಾವಾಗ್ಲೂ ಇದೇ ಮೆಥಡ್ ಫಾಲೋ ಮಾಡ್ರಿ. P ಈಸ್ ಟಾಲರ್ ದ್ಯಾನ್ R ಅಂಡ್ S. ನೋಡ್ರಿ, ಇಂಗ್ಲಿಷ್ ಮೀಡಿಯಂದಾಗ ಹೇಳ್ತೇನೆ ಇದನ್ನು. PU R ಮತ್ತು S ಗಿಂತ ಎತ್ತರ. P ಈಸ್ ಟಾಲರ್ ದ್ಯಾನ್ R ಅಂಡ್ S. R ಅಂಡ್ S ಒಳಗ ಯಾರು ಟಾಲರ್ ಅದಾರ ಯಾರು ಶಾರ್ಟರ್ ಅದಾರ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಹಿ ಈಸ್ ಟಾಲರ್ ದ್ಯಾನ್ R ಅಂಡ್ S. ಇಲ್ಲಿ P ಬರೀ. ಬಟ್ ಇವರಿಬ್ಬರ ನಡುವೆ ಇನ್ನ ಕನ್ಫ್ಯೂಸ್ ಅದ. PU R ಮತ್ತು S ಗಿಂತ ಎತ್ತರ, ಆದರೆ T ಮತ್ತು U ಗಿಂತ ಕುಳ್ಳ. ನೋಡ್ರಿ, P ಗಿಂತ ಎತ್ತರ ಯಾರದಾರ ಅಂದಂಗಾಯ್ತು, T ಅಂಡ್ U. ಬಟ್ T ಅಂಡ್ U ಒಳಗ ಯಾರ ಹೈಟ್ ಅದ ಯಾರ್ದು ಕಡಿಮೆ ಅದ ಅನ್ನೋದು ಇನ್ನೂ ನಮಗೆ ಕ್ಲಿಯರ್ ಇಲ್ಲ. ಬಟ್ ಇವ್ರ 5 ಮಂದಿ ನಡಬರ್ಕ್ ಯಾರದನಂತಂದ್ರೆ P ಅದಾನ ಅಂತ ಅರ್ಥ. T ಮತ್ತು ನೋಡ್ರಿ, 6 ಜನರು PU R ಮತ್ತು S ಗಿಂತ ಎತ್ತರ, ಆದ್ರೆ T ಮತ್ತು U ಗಿಂತ ಕುಳ್ಳನಲ್ಲ. T ಮತ್ತು U ಗಿಂತ ಕುಳ್ಳನಲ್ಲ ಅಂದ್ರೆ ಇಲ್ಲಿ ಮತ್ತೇನ್ ಮಾಡ್ತೀವಿ ನಾವು, P ಹಾಕ್ಬೇಕಾಗ್ತದೆ. ಓಕೆ, ಇಲ್ಲಿ P ತೆಗಿನ್ರಿ ಇದನ್ನ. T ಮತ್ತು U ಗಿಂತ ಕುಳ್ಳನಲ್ಲ ಅಂತಂದ್ರೆ ನೋಡೋಣ, Qನು RSTU ಗಿಂತ ಎತ್ತರ. Qನು RSTU ಗಿಂತ ಎತ್ತರ ಅದನಂತಂದ್ರೆ, ಆದ್ರೆ P ಅಷ್ಟು ಎತ್ತರವಲ್ಲ. ಇಲ್ಲಿ ನೋಡ್ರಿ, P ಏನಾಗೇನ T ಮತ್ತು U ಗಿಂತ ಎತ್ತರ ಅದನಂತ ಹೇಳಿದ್ರು. Qನು PSTU ಗಿಂತ ಎತ್ತರ ಅದನ, ಆದ್ರೆ ಯಾರಷ್ಟು ಎತ್ತರ ಅಲ್ಲ, RST ಮತ್ತು U ಗಿಂತ ಎತ್ತರ, ಆದ್ರೆ P ಅಷ್ಟು ಎತ್ತರವಲ್ಲ. ಅಂದ್ರೆ ಇದ್ರ ನಡಬರ್ಕ್ ಇಲ್ಲಿ ಸೆಕೆಂಡ್ ಹೈಟ್ ಯಾರದ ಅಂತ Qಂದ ಐತಿ ಅಂತ ಅರ್ಥ. ಇದು ಇಲ್ಲಿ ಯಾರ್ದದ್ರಿ, Qಂದದ. ಇಲ್ಲಿ Q ಆಯ್ತು. ಈಗ ಅತ್ಯಂತ ಎತ್ತರದ ವ್ಯಕ್ತಿ ಯಾರು ನೋಡ್ರಿ. ಈ ಕಡೆ ನಮಗ್ ಕನ್ಫ್ಯೂಸ್ ಅದ ಇವೆಲ್ಲ. ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ಅತಿ ಕುಳ್ಳ ಯಾರದಾರ, ಇವ್ರಿಬ್ಬರ ನಡುವೆ ಕನ್ಫ್ಯೂಸ್ ಅದ, ಇವ್ರಿಬ್ಬರ ನಡುವನು ಕನ್ಫ್ಯೂಸ್ ಅದ. ಇವ್ 4 ಮಂದಿ ಒಳಗ ಯಾರು ಎತ್ತರದಾರ ಯಾರು ಕುಳ್ಳದಾರ ನಮ್ ದಿನ ಇವ್ರು ಯಾರ್ದು ಕನ್ಫರ್ಮೇ ಇಲ್ಲ. ಬಟ್ ಇವ್ರು 4 ಮಂದಿಗಿಂತ P ಎತ್ತರ ಅದಾನ, P ಗಿಂತ ಕುಳ್ಳ ಯಾರದಾರ, Q ಅದಾನ. ಹಾಗಾದ್ರೆ ಗುಂಪಿನಲ್ಲಿ ಅತಿ ಎತ್ತರದ ವ್ಯಕ್ತಿ ಯಾರು? ಆನ್ಸರ್ ಏನಾಯ್ತು ಈಗ ಇಲ್ಲಿ, P. ಟಾಲೆಸ್ಟ್ ಪರ್ಸನ್ ಈಸ್ P ಅಂತ ಅರ್ಥ, ರೈಟ್ ರೀ. ಓಕೆ, ಮತ್ತ ಅತಿ ಕುಳ್ಳ ವ್ಯಕ್ತಿ ಯಾರು ಅಂತ ಕೇಳಿದ್ರಂತ ಇಟ್ಕೊಡ್ರಿ. ಅತಿ ಕುಳ್ಳ ಯಾರದಾರ ಅಂತ ಹೇಳಕ್ ಆಗೋದಿಲ್ಲ ನಮಗೆ. ಇಲ್ಲಿ ಯಾವಾಗ ನೀವ್ ಏನ್ ಹಾಕ್ಬೇಕು, ದತ್ತಾಂಶ ಸರಿ ಇಲ್ಲ ಅಂತ ಹಾಕ್ಬೇಕು. ಈಗ ನೀವು ದತ್ತಾಂಶಗಳು ಕರೆಕ್ಟ್ ಅದಾವು, ಬಟ್ ನಮಗ ಯಾವ ಏರಿಯಾ ಮ್ಯಾಗ ಕೇಳ್ಯಾರ, ಕರೆಕ್ಟ್ ದತ್ತಾಂಶ ಎಲ್ಲಿ ಅದಲ್ಲ ಅದ್ರ ಮ್ಯಾಗ ಕ್ವಶನ್ ಕೇಳ್ಯಾರ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಯಾವುದು, P ಅಂತ ಹೇಳ್ಬೋದು. ನೋಡ್ರಿ, ABPQT ಎಂಬ 5 ಜನರ ಒಂದು ಗುಂಪಿನಲ್ಲಿ TU B ಮತ್ತು P ಗಿಂತ ಎತ್ತರ. ನೋಡ್ರಿ, ಏನ್ ಹೇಳಿದಾರೆ ಅದನ್ನ, ಇದೆಲ್ಲ RRB ಕ್ವಶನ್ಸ್ ಇವೆಲ್ಲ. TU B ಮತ್ತು P ಗಿಂತ ಎತ್ತರ ಅಂದ್ರೆ B ಮತ್ತು P ನಡುವೆ ನಮಗೆ ಇನ್ನೂ ಕನ್ಫ್ಯೂಸ್ ಅದ ಅಂತ ಅರ್ಥ. ಬಟ್ ಇವ್ರ ಇಬ್ಬರಿಗಿಂತ ಎತ್ತರ ಯಾರದಾರ, T ಅದಾನ, ರೈಟ್. ಇಲ್ಲಿ ಡಾಟ್ ಕೊಡ್ರಿ. ಆದ್ರೆ A ಮತ್ತು Q ಗಿಂತ ಕುಳ್ಳ. ಇವ ಏನಾಗೇನ್ರಿ, A ಮತ್ತು Q ಗಿಂತ ಕುಳ್ಳ ಅದಾನ. ಈಗ ಬಂತ ನೋಡ್ರಿ, ನಾವ್ ಆಗಲೇ ಮಾಡಿದ್ದು. A ಮತ್ತು Q ಗಿಂತ ಕುಳ್ಳ ಅಂದ್ರೆ ಇಲ್ಲಿ A ಅದಾನ, ಇಲ್ಲಿ Q ಅದಾನ. ಬಟ್ ಇವ್ರಿಬ್ಬರು ನೋಡ ಯಾರು ಎತ್ತರದಾರ ಯಾರು ಕುಳ್ಳದಾರ ಅಂತ ಕ್ಲಿಯರ್ ಇಲ್ಲ. ಹಾಗಾದ್ರೆ ಅತಿ ಕುಳ್ಳ ವ್ಯಕ್ತಿ ಯಾರು? P ಅತಿ ಕುಳ್ಳ ವ್ಯಕ್ತಿ ಅಲ್ಲ. ಈಗ ನೋಡ್ರಿ ಕ್ಲಿಯರ್ ಆಯ್ತು. P ಅತಿ ಕುಳ್ಳ ವ್ಯಕ್ತಿ ಅಲ್ಲ ಅಂತಂದ್ರೆ ನೋಡ್ರಿ, PU ಅತಿ ಕುಳ್ಳ ವ್ಯಕ್ತಿ ಗುಂಪೊಳಗ ಶಾರ್ಟೆಸ್ಟ್ ಪರ್ಸನ್ ಅಂತ ಅವ ಅಲ್ಲ ಅಂತ ಹೇಳ್ಯಾರ. ಶಾರ್ಟೆಸ್ಟ್ ಪರ್ಸನ್ ಅಲ್ಲ ಅಂತಂದ್ರೆ ಈಗ ನಮಗೆ ಇಲ್ಲಿ ಏನ್ ಕನ್ಫ್ಯೂಸ್ ಇತ್ತಲ್ಲ, ಯಾರ ನಡುವ, B ಮತ್ತು P ನಡುವ. ಇಲ್ಲಿ ಯಾರು ಬರಬಾರ್ದು, P ಬರಬಾರ್ದು ಅಂತ ಅರ್ಥ. ಇಲ್ಲಿ ಯಾರು ಬರಬಾರ್ದು, P ಬರಬಾರ್ದು ಅಂದ್ರೆ ಇದು ನಾವು P ಬರ್ದಿದ್ದು ಕರೆಕ್ಟ್ ಐತಿ, ಡಾಟ್ ತೆಗೆದು ಬಿಡೋಣ. ಇದನ್ನು ಇದು P ನೇ ಇರಬೇಕು, ಇಲ್ಲಿ B ನೇ ಇರಬೇಕು. ಕ್ವಶನ್ ಏನ್ ಕೇಳಿದ್ದು, ಅತಿ ಎತ್ತರದ ವ್ಯಕ್ತಿ ಯಾರು? ಅತಿ ಎತ್ತರದ ವ್ಯಕ್ತಿಗಳು ಯಾರದಾರ ನೋಡ್ರಿ. ನಮಗೆ ಇದೊಂದು ಹೈಟ್ ಗೊತ್ತದ, ಆದ್ರೆ A ಮತ್ತು Q ನಡುವೆ ಯಾರ ಎತ್ತರದಾರ ಯಾರು ಕುಳ್ಳದಾರ ಗೊತ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನಾಗಬೇಕಿಲ್ಲಿ, ದತ್ತಾಂಶಗಳು ಸರಿ ಇಲ್ಲ. ಏನಂತ ಆಗ್ಬೇಕಿದು, ದತ್ತಾಂಶಗಳು ಸರಿ ಇಲ್ಲ ಅಂತ ಆಗ್ಬೇಕು.
ಓಕೆ, ನೋಡ್ರಿ ಬಿ, ಎಫ್, ಜೆ, ಕೆ ಮತ್ತು ಡಬ್ಲ್ಯೂ ಎಂಬ 5 ಜನರ ಗುಂಪಿನಲ್ಲಿ ನೋಡ್ರಿ ಬಿ, ಎಫ್, ಜೆ, ಕೆ, ಡಬ್ಲ್ಯೂ ಎಂಬ 5 ಜನರ ಒಂದು ಗುಂಪಿನಲ್ಲಿ ಎಫ್ ನು ಜೆ ಗಿಂತ ಭಾರವಾಗಿದ್ದಾನೆ. ಯಾರಿಗಿಂತ ಭಾರದನ್ರಿ? ಜೆ ಗಿಂತ ಭಾರ ಯಾರದಾರ? ಎಫ್. ಭಾರ ಇರ್ಲಿ ಹಗುರ ಇರ್ಲಿ ಯಾವಾಗ್ಲೂ ಇದೇ ತರ ಡೈಗ್ರಾಮ್ ತೆಗಿರಿ ನೀವು. ಇದನ್ನ ಇದು ಒಂದೇ ಟ್ರಿಕ್ಸ್. ಇದಕ್ಕೆ ಒಂದಕ್ಕೊಂದು ಲಿಂಕ್ ಬಂದ್ರೆ ಜಾಯಿಂಟ್ ಅಲ್ಲೇ ಡೈಗ್ರಾಮ್ ತೆಗಿರಿ. ಒಂದ್ ವೇಳೆ ಲಿಂಕ್ ಬರ್ಲಿಲ್ಲ ಅಂದ್ರೆ ಸಪ್ರೇಟ್ ಬರೀರಿ. ಆಮೇಲೆ ಲಾಸ್ಟಿಗೆ ಬಂದು 2 ಜಾಯಿಂಟ್ ಆಗ್ತಾವೆ. ನೋಡ್ರಿ 5 ಫ್ರೆಂಡ್ಸ್ ಆಫ್ ಎ ಗ್ರೂಪ್. ಎಫ್ ನು ಕೇವಲ ಜೆ ಗಿಂತ ಭಾರವಾಗಿದ್ದಾನೆ. ಕೇವಲ ಯಾರಿಗಿಂತ ಭಾರವಾಗಿದ್ದಾನೆ? ಕೇವಲ ಜೆ ಗಿಂತ ಭಾರವಾಗಿದ್ದಾನೆ ಅಂತಂದ್ರೆ ಉಳಿದವರೆಲ್ಲ ಎಫ್ ಗಿಂತ ಭಾರದಾರ ಅಂತ ಅರ್ಥ. ಅರ್ಥ ಆಯ್ತಾ ಹೇಳೋದ್ರಿ? ಕ್ವಶನ್ ಹೆಂಗದ ನೋಡ್ರಿ. ಎಫ್ ಈಸ್ ಹೆವಿಯರ್ ದ್ಯಾನ್ ಓನ್ಲಿ ಜೆ. ಜೆ ಒಬ್ಬನಿಗಿಂತ ಮಾತ್ರ ಭಾರ ಅದಾನ ಅಂತಂದ್ರೆ ಉಳಿದವರೆಲ್ಲ ಎಫ್ ಗಿಂತ ಭಾರ ಅದಾರ ಅಂತ ಅರ್ಥ. ಬಿ ಯು ಎಫ್ ಮತ್ತು ಡಬ್ಲ್ಯೂ ಗಿಂತ ಭಾರವಾಗಿದ್ದಾನೆ. ಈಗ ಉಳಿದಿದ್ದು 3 ಅಕ್ಷರ ಅದಾವ. ಬಿ ಯು ಎಫ್ ಮತ್ತು ಡಬ್ಲ್ಯೂ ಗಿಂತ ಭಾರವಾಗಿದ್ದಾನೆ, ಆದ್ರೆ ಕೆ ಅಷ್ಟು ಅಲ್ಲ. ನೋಡ್ರಿ, ಬಿ ಯು ಎಫ್ ಮತ್ತು ಡಬ್ಲ್ಯೂ ಗಿಂತ ಭಾರವಾಗಿದ್ದಾನೆ, ಆದ್ರೆ ಯಾರಷ್ಟಲ್ಲ? ಕೆ ಅಷ್ಟು ಅಲ್ಲ. ಇಲ್ಲಿ ಕೆ ಬರ್ತದೆ. ಹೈಯೆಸ್ಟ್ ಯಾರಾಯ್ತು? ಕೆ ಆಯ್ತು. ಹಾಗಾದ್ರೆ 3ನೇ ಭಾರ ವ್ಯಕ್ತಿ ಯಾರು? 3ನೇ ಭಾರ ವ್ಯಕ್ತಿ ಅಂದ್ರೆ ಯಾರು? ಫಸ್ಟ್ ಭಾರ, ಸೆಕೆಂಡ್ ಭಾರ, ಥರ್ಡ್ ಭಾರ ವ್ಯಕ್ತಿ. ಹೆವಿಯೆಸ್ಟ್, ಥರ್ಡ್ ಹೆವಿಯೆಸ್ಟ್ ಪರ್ಸನ್ ಈಸ್ ಯಾರೇ? ಡಬ್ಲ್ಯೂ. ಹೂ ಈಸ್ ಥರ್ಡ್ ಹೆವಿಯೆಸ್ಟ್ ಪರ್ಸನ್? ಡಬ್ಲ್ಯೂ ಈಸ್ ಥರ್ಡ್ ಹೆವಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. 6 ಜನರ ಒಂದು ಗುಂಪಿನಲ್ಲಿ ಎಫ್ ನು ಬಿ ಗಿಂತ ಎತ್ತರ, ಎ ಯು ಡಿ ಗಿಂತ ಕುಳ್ಳ. ಈಗ ನೋಡ್ರಿ 6 ಮೆಂಬರ್ಸ್ ಆಫ್ ಎ ಗ್ರೂಪ್. ಎಫ್ ಈಸ್ ಟಾಲರ್ ದನ್ ಬಿ. ಎಫ್ ನು ಬಿ ಗಿಂತ ಎತ್ತರ ಅಂದ್ರೆ ಇಲ್ಲಿ ಬಿ ಬರೀರಿ, ಇಲ್ಲಿ ಎಫ್ ಬರೀರಿ. ಎಫ್ ನು ಬಿ ಗಿಂತ ಎತ್ತರ, ಎ ಯು ಡಿ ಗಿಂತ ಎತ್ತರ. ಇದಕ್ಕೆ ಸಂಬಂಧ ಇಲ್ಲದು, ಸಪ್ರೇಟ್ ಬರೀರಿ. ಆ ಟಫ್ ಅಂದ್ರೆ ಹಿಂಗಿರ್ತದ. ಎ ಯು ಡಿ ಗಿಂತ ಎತ್ತರ, ಇಲ್ಲಿ ಡಿ ಬರೋದು, ಇಲ್ಲಿ ಎ ಬರೀರಿ. ಯಾವಾಗ ಇನ್ಫಾರ್ಮೇಶನ್ ಜಾಯಿಂಟ್ ಆಗ್ತದೆ ಜಾಯಿಂಟ್ ಮಾಡೋಣ. ಆದ್ರೆ ಸಿ ಗಿಂತ ಎತ್ತರ ನೋಡ್ರಿ, ಎಫ್ ಗಿಂತ ಎತ್ತರ. ಎ ಯು ಡಿ ಗಿಂತ ಕುಳ್ಳ, ಸಾರಿ ಇಲ್ಲಿ ಡಿ ಬರೀಣ, ಇದು ಎ ಮಾಡೋಣ. ಎ ಯು ಡಿ ಗಿಂತ ಕುಳ್ಳ, ಆದ್ರೆ ಸಿ ಗಿಂತ ಎತ್ತರ, ಇಲ್ಲಿ ಸಿ ಬರೀಣ. ಆದ್ರೆ ಸಿ ಗಿಂತ ಎತ್ತರ. ಇ ಯು ಬಿ ಅಷ್ಟು ಎತ್ತರವಲ್ಲ. ನೋಡ್ರಿ, ಈ ಬಿ ಅಷ್ಟು ಎತ್ತರವಲ್ಲ ಅಂದ್ರೆ ಬಿ ಗಿಂತ ಏನದನ್ರಿ? ಅವ ಗಿಡ್ ಅದಾನ. ಯಾರು? ಈ ಬಿ ಅಷ್ಟು ಎತ್ತರವಲ್ಲ, ಆದ್ರೆ ಡಿ ಗಿಂತ ಎತ್ತರ. ಯಾರಿಗಿಂತ ಎತ್ತರ ಅದನ್ರಿ? ಈ ಡಿ ಗಿಂತ ಎತ್ತರ ಅದನಂದ್ರೆ ಇದ್ ಕೆಳಗೆ ಯಾರು ಬರಿಬೇಕು? ನೀವು ಡಿ ಬರಿಬೇಕು. ಮತ್ತೆ ಇದೇ ಡಿ ತಂದು ಇಲ್ಲಿ ಬರೆದಿರಿ. ಈಗ ನೀವು ಇದೇ ಡಿ ತಂದು ಇಲ್ಲಿ ಬರ್ದಿರಿ ಅಂದ್ರೆ ಡಿ ಗಿಂತ ಕೂಡ ಎಸ್ ಬಿದ್ದದ್ರ ಇಲ್ಲಿ ಆಲ್ರೆಡಿ ಈ ಬ್ರದರ್. ಇವ್ರನ್ನ ಏನ್ ಮಾಡ್ರಿ? ಇಲ್ಲಿ ಆಡ್ ಮಾಡಿಬಿಡ್ರಿ. ಇಲ್ಲಿ ಎ ಮಾಡ್ರಿ, ಇಲ್ಲಿ ಸಿ ಮಾಡ್ರಿ. ಈಗ ಅತಿ ಕುಳ್ಳ ವ್ಯಕ್ತಿ ಯಾರು? ಅತಿ ಕುಳ್ಳ ವ್ಯಕ್ತಿ ಯಾರದಾರ? ಇಲ್ಲಿ ಸಿ ಅದನ. ಸೊ ಆಪ್ಷನ್ ಎ ನಿಮ್ದು ರೈಟ್ ಐತಿ ಅಂತ ಅರ್ಥ. ಕ್ಲಿಯರ್ ಐತ್ರಿ? ಇದು RRB NTPC ಒಳಗೆ ಕೇಳಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು RRB ಗ್ರೂಪ್ ಡಿ ಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಚಾಪ್ಟರ್ ನಾನು ಇವತ್ತು ನಿಮ್ಗೆ ಮುಗಿಸ್ಕೊಟ್ಟಿದ್ದೀನಿ. ಬ್ಲಡ್ ರಿಲೇಷನ್ ಟೆಸ್ಟ್ ಅಂಡ್ ಅರೇಂಜ್ಮೆಂಟ್ ಟೆಸ್ಟ್, ಮೀನಿಂಗ್ಫುಲ್ ಅರೇಂಜ್ಮೆಂಟ್ ಅಲ್ಲ, ಸಾರಿ, ಅರೇಂಜ್ಮೆಂಟ್ ಟೆಸ್ಟ್ ಅನ್ನ ಮಾಡಿಕೊಟ್ಟಿದ್ದೀನಿ. ಭಾಗ 1ರಲ್ಲಿ ಡೈರೆಕ್ಷನ್ ಟೆಸ್ಟ್. ನಾಳೆ ಅಂದ್ರೆ ನವೆಂಬರ್ 2 ರಾತ್ರಿ 7:30ರಿಂದ 8:30ರವರೆಗೆ ಲೈವ್ ಟೆಸ್ಟ್ ಇರುತ್ತೆ, ಲೈವ್ ಕ್ಲಾಸ್ ಇರುತ್ತೆ. ಇವತ್ತು ಅನಿವಾರ್ಯ ಕಾರಣ ಲೈವ್ ಆಗಿಲ್ಲ, ನಾಳೆ ನಾನು ಲೈವ್ ಕ್ಲಾಸ್ ತೆಗೆದುಕೊಳ್ತೀನಿ. ಅಲ್ಲಿ ಬ್ಲಡ್ ರಿಲೇಷನ್ ಬರುವಂತ 3 ಟೈಪ್ಸ್ ಅನ್ನ ಹೇಳ್ತೀನಿ. ಆಮೇಲೆ ಮೀನಿಂಗ್ಫುಲ್ ವರ್ಡ್ ಅರೇಂಜ್ಮೆಂಟ್ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಇವೆರಡು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ನೋಡಿದ್ರಿ ಅಂದ್ರೆ ಇವೆರಡು ಟಾಪಿಕ್ ಪರ್ಫೆಕ್ಟ್ ಇದು. ಈಗ ಡೇ 3ದಲ್ಲಿ ಅನಾಲಜಿ ಮತ್ತು ಕ್ಲಾಸಿಫಿಕೇಶನ್ ಅನ್ನ ನಿಮ್ ಜೊತೆ ತಗೋತೀನಿ. ಇದು ನವೆಂಬರ್ 3 ರಂದು ತಗೋತೀನಿ ಇದನ್ನ. ಅದಕ್ಕೆ ನೀವು ಈ ಪ್ಲಾನ್ ಅನ್ನ ಫಾಲೋ ಮಾಡ್ರಿ. 15 ಡೇಸ್ ನೀವು ಫಾಲೋ ಮಾಡಿದ್ರಿ ಅಂದ್ರೆ ರೀಸನಿಂಗ್ ಒಳಗೆ 30 ಮಾರ್ಕ್ಸ್ ನೀವು ತಗೋಬಹುದು. 1 ಮಾರ್ಕ್ಸ್ ಮಿಸ್ ಆಯ್ತು ಅಂದ್ರೆ ಅದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ. ಅದಕ್ಕೆ ಯಾರು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನೀವು 30ಕ್ಕೆ 30 ಮಾರ್ಕ್ಸ್ ಈಸಿಯಾಗಿ ತೆಗೆದುಕೊಳ್ತಕ್ಕಂಥ ಟ್ರಿಕ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಈಗ ನೀವೇನ್ ಮಾಡ್ಬೇಕು? ಹೋಮ್ವರ್ಕ್ ನಾಳೆ ಏನ್ ಮಾಡ್ಬೇಕು ಅಂತಂದ್ರೆ, ಇದು ನನ್ನ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಬುಕ್. ಇದು ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಈ ಪುಸ್ತಕನ ತೆಗೆದುಕೊಂಡಿದ್ದೀರಿ. ಇದು ಚಾಪ್ಟರ್ 1 ಇದೆ. ಚಾಪ್ಟರ್ 1ದಲ್ಲಿ ಇಲ್ಲಿ QR ಕೋಡ್ ಇದೆ. ಹಳೆ ವಿಡಿಯೋದ ನೋಡ್ರಿ ಟೈಮ್ ಸಿಕ್ಕ್ರೆ. ಇಲ್ಲ ಅಂದ್ರೆ ಇಲ್ಲೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಏನಿ, ಇಲ್ಲೆಲ್ಲ ಎಕ್ಸಾಂಪಲ್ ಮಾಡೆಲ್ಗಳನ್ನ ಇದಕ್ಕಿಂತ ಹೆಚ್ಚು ಟಫ್ ಡಿಸ್ಕಷನ್ ಮಾಡಿದೀನಿ ಇಲ್ಲಿ. ಆದ್ರೆ ನೀವು ಇವೆಲ್ಲಾ ಕ್ವಶನ್ಸ್ ಗಳನ್ನ ಓದ್ಲಿಕ್ಕೆ ಹೋಗ್ಬೇಡ್ರಿ. ಏನ್ ಮಾಡ್ರಿ? ಈ ಬುಕ್ ಅಲ್ಲಿ ಬರ್ತಕ್ಕಂತ ಅಭ್ಯಾಸ 1 ಮಾತ್ರ, ಪೇಜ್ ನಂಬರ್ ಎಷ್ಟಿದೆ? 20 ಕ್ವಶನ್ಸ್ ಇದಾವ್.
20 ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು ನೀವು. ಎಷ್ಟ್ರಿ? ಕೇವಲ 20 ಪ್ರಶ್ನೆಗಳು ಈ ಬುಕ್ ಅಲ್ಲಿ 20 ಕ್ವಶನ್ಸ್ ಅದಾವು. 20 ಕ್ವಶನ್ಸ್ ಮಾತ್ರ ನೀವು ಸಾಲ್ವ್ ಮಾಡ್ರಿ. ಪೇಜ್ ನಂಬರ್ 6 to 6, 7 and 8. ಪೇಜ್ ನಂಬರ್ ಎಷ್ಟ್ರಿ? ಪೇಜ್ ನಂಬರ್ 6, 7, 8. ಬಹಳ ದೊಡ್ಡ ಕ್ವಶನ್ ಇತ್ತಂದ್ರೆ ಬಿಟ್ಬಿಡ್ರಿ, ಅದನ್ನ ಓದಕ್ ಹೋಗ್ಬೇಡ್ರಿ. ಇಲ್ಲ ಎಕ್ಸರ್ಸೈಸ್ 2 ಒಳಗೂ ಅದಾವ ಒಂದಿಷ್ಟು ಕ್ವಶನ್ಸ್. ಎಕ್ಸರ್ಸೈಸ್ 2 ಒಳಗ ಒಂದ್ 5-6-7 ಕ್ವಶನ್ ಸಾಲ್ವ್ ಮಾಡ್ರಿ ಸಾಕು, ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಎಕ್ಸರ್ಸೈಸ್ 2 ಒಳಗ ಕ್ವಶನ್ ನಂಬರ್ ಪೇಜ್ ನಂಬರ್ 15 ಅಲ್ಲಿ ಪೇಜ್ ನಂಬರ್ 15 ಒಳಗ ಪೇಜ್ ನಂಬರ್ 15 ಅಲ್ಲಿ ಕ್ವಶನ್ ನಂಬರ್ 14 to ಕ್ವಶನ್ ನಂಬರ್ 14 to ಎಷ್ಟ್ರಿ? 20 ಕ್ವಶನ್. ಇಲ್ಲಿ 6 ಕ್ವಶನ್ ಬಿಡಿಸ್ರಿ. 14 to 20 ಇಲ್ಲಿ 6 ಕ್ವಶನ್ ಬಿಡಿಸ್ರಿ. ಇದ್ರಾಗ ಒಂದು 10 ಕ್ವಶನ್ ಬಿಡಿಸ್ರಿ. ಇಷ್ಟು ಮಾಡಿದ್ರೆ ಸಾಕಿದು. ಇನ್ನು ಅರೇಂಜ್ಮೆಂಟ್ ಅಷ್ಟೊಳಗ ನಾನು ಬುಕ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಿಗೆ ಬುಕ್ ಏನೋ ತಗೊಂಡಿಲ್ಲ ಅದನ್ನ ನಾವು ಕೊರಿಯರ್ ಮಾಡಿ ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ತಾ ಇದೀವಿ. ಸ್ವಲ್ಪ ನೀವು ಅದನ್ನ ಬುಕ್ ತಗೊಳ್ರಿ, ರೈಟ್ರಿ. ಇಲ್ಲಿ ಎಲ್ಲಾ ಮಾಡೆಲ್ಗಳನ್ನು ತಿಳಿಸಿದ್ದೀನಿ ಇಲ್ಲಿ. ಓಕೆ, ಇಲ್ಲಿ ಪೇಜ್ ನಂಬರ್ 64 to 66. ಎಷ್ಟು ಇದು? ಪೇಜ್ ನಂಬರ್ 64, ಪೇಜ್ ನಂಬರ್ 64 to 66. 10 ಕ್ವಶನ್ ಸಾಲ್ವ್ ಮಾಡಿಬಿಡ್ರಿ ಸಾಕು. ಎಷ್ಟು? ಜಸ್ಟ್ 10 ಕ್ವಶನ್. ಡಿಟೇಲ್ ಸೊಲ್ಯೂಷನ್ ಮಾಡೀನಿ. ಈ ಬುಕ್ಸ್ ಗಳನ್ನ ನೀವು ಫಾಲೋ ಮಾಡ್ರಿ. ಯಾರು ಆನ್ಲೈನ್ ಟೆಸ್ಟ್ ಅನ್ನ ಬರಿಬೇಕು ಅಂದ್ಕೊಂಡಿದ್ದೀರಿ, RRB ಗ್ರೂಪ್ ಡಿ NTPC ಸಂಬಂಧಪಟ್ಟಂಗ 199 rupees ಹಾಫ್ ರೇಟ್ 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ. ಇದನ್ನ ಪರ್ಚೇಸ್ ಮಾಡ್ರಿ. ಆಮೇಲೆ ಯಾರು ನಮ್ಮ ಯೂಟ್ಯೂಬ್ ಕ್ಲಾಸ್ ಅನ್ನ ನೋಡ್ತಾ ಇದೀರಿ, ಬುಕ್ಸ್ ಅನ್ನ ರೆಫರ್ ಮಾಡ್ರಿ. ನಾನೇ ಬರೆದಿರ್ತಕ್ಕಂಥ ಇವೆರಡು ಪುಸ್ತಕಗಳು ನಿಮ್ಗೆ ಬೇಕು ಅಂತಂದ್ರೆ ಬೈ ಪೋಸ್ಟ್ ಮೂಲಕ ನೇರವಾಗಿ ನಿಮ್ಗೆ ಕಳಿಸ್ತಾ ಇದೀವಿ. ಈ ಬುಕ್ ಅನ್ನ 4 ಪುಸ್ತಕಗಳು ಬರ್ತಾವೆ ನಿಮಗೆ. ಒಂದು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್, ಸ್ಟ್ಯಾಟಿಕ್ GK, ಜನರಲ್ ಸೈನ್ಸ್. ಗ್ರೂಪ್ ಡಿ ಗೆ ಇರ್ತಕ್ಕಂಥ ಪುಸ್ತಕಗಳು NTPCಗೂ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ. ಈ ಪುಸ್ತಕ ಬೇಕಂದವರು 850 rupees ಫೋನ್ ಪೇ ಮಾಡಿ, ಇದೇ ನಂಬರ್ಗೆ ಫೋನ್ ಪೇ ಮಾಡಿ, ಇದಕ್ಕೆ ವಾಟ್ಸಪ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನ. 2 ರಿಂದ 3 ದಿನದಲ್ಲಿ ಬೈ ಪೋಸ್ಟ್ ಮೂಲಕ, ಕೊರಿಯರ್ ಮೂಲಕ ನಿಮ್ಗೆ ಏನ್ ಮಾಡ್ತೀವಿ, ಬುಕ್ ಅನ್ನ ಕಳಿಸ್ಕೊಡ್ತೀವಿ. ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ಸೊ ನಮ್ಮ ಆಪ್ ಅಲ್ಲಿ ಎಲ್ಲ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದೆ. ತಾವು ಅದನ್ನ ಯೂಸ್ ಮಾಡ್ಕೊಡ್ರಿ. ಬಿಗ್ ಆಫರ್ ಏನಂತಂದ್ರೆ RRB ಗ್ರೂಪ್ ಡಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಫ್ರೀ ಮಾಕ್ ಟೆಸ್ಟ್ ಅನ್ನ ಆಕ್ಟಿವೇಶನ್ ಮಾಡ್ತಾ ಇದೀವಿ. ಯಾರು RRB ಗ್ರೂಪ್ ಡಿ ಎಕ್ಸಾಮ್ ಬರೀತಾ ಇದ್ದೀರಿ, ಈ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಡ್ರಿ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಡಿಸ್ಕ್ರಿಪ್ಷನ್ ಒಳಗ ವಾಟ್ಸ್ಆಪ್ ಗ್ರೂಪ್ ಇದೆ, ರೈಟ್ ರೀ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಹಾಕಿ ನಾನಿಲ್ಲಿ, ಟಾರ್ಗೆಟ್ ಬ್ಯಾಚ್ ಅಂತೇಳಿ. ಆ ಟಾರ್ಗೆಟ್ ಬ್ಯಾಚ್ ಒಳಗೆ ನೀವು ಜಾಯ್ನ್ ಆಗ್ರಿ. ಜಾಯ್ನ್ ಆದ ನಂತರ ನಿಮ್ಮ ಹೆಸರು, ನಿಮ್ ಫೋನ್ ನಂಬರ್ ಬರುತ್ತೆ. ಅವ್ರಿಗೆ ನಾವೇನ್ ಮಾಡ್ತೀವಿ, ಟೆಸ್ಟ್ ಎಕ್ಸಿಕ್ಯೂಷನ್ ಮಾಡ್ತೀವಿ. ಡೌನ್ಲೋಡ್ ಮಾಡ್ಕೊಂಡವ್ರ ಫೋನ್ ನಂಬರ್ ನಮಗೆ ನಮ್ಮ ಆಪ್ ಅಲ್ಲಿ ಸಿಗ್ತದೆ. ಆ ನಂಬರು ನಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರತಕ್ಕಂಥ ನಂಬರ್ 2 ಟ್ಯಾಲಿ ಮಾಡಿ ಏನ್ ಮಾಡ್ತೀವಿ, ನಾವು ಆಕ್ಟಿವೇಶನ್ ಕೊಡ್ತೀವಿ. ನೀವು ಗ್ರೂಪ್ ಡಿ ಎಕ್ಸಾಮ್ ಬರೀತಕ್ಕಂಥವ್ರು ಎಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇನ್ನ ಯಾರು ಜಾಯ್ನ್ ಆಗಿಲ್ಲ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಕ್ಲಾಸ್ ಅನ್ನ ಡೈಲಿ ನೀವು ನೋಡ್ತಾ ಇರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಮೇಲೆ ತಾವು ಜಾಯ್ನ್ ಆಗ್ಬಹುದು. ಓಕೆ ರೀ, ಥ್ಯಾಂಕ್ ಯು.